ಬರ್ತ್ ಸೆಂಟ್ರಿ ಆಫ್ SR ರಂಗನಾಥನ್ ಗ್ರಂಥಾಲಯ ಪಿತಾಮಹ ಇವರ ಒಂದು ಆಚರಣೆ ಪ್ರಯುಕ್ತ ನಾವಿಲ್ಲಿ ಗ್ರಂಥಾಲಯ ಒಂದು ಗ್ರಂಥಪಾಲಕರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ 2-3 ದಿವಸದಿಂದ ನಮ್ಮ ಒಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಕಾರ್ಯಕ್ರಮಗಳು ನಡೀತವೆ, ಕಾಂಪಿಟೇಷನ್ಸ್ ಎಲ್ಲ ಹುಡುಗರಿಗೆಲ್ಲ. ಸೊ ಇದಕ್ಕೆಲ್ಲರಿಗೂ ತಮ್ಮೆಲ್ಲರನ್ನು ಇನ್ನೊಮ್ಮೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಎಲ್ಲರಿಗೂ ಈ ಒಂದು ಫಂಕ್ಷನ್ಗೆ ಸ್ವಾಗತಿಸ್ತಾ, ಫಸ್ಟ್ ನಾವು ಮೊದಲಾಗಿ ಇನಾಗ್ರೇಷನ್ ಮಾಡೋಣ. ಗಿಡಗಳಿಗೆ ಹೂ ಎರೆಯುವ ಮೂಲಕ ಒಂದು ಇನಾಗ್ರೇಷನ್ ಅನ್ನು ಮಾಡೋಣ. ಎಲ್ಲ ವೇದಿಕೆ ಇರುವಂತಹ ಗಣ್ಯರಿಗೆಲ್ಲರಿಗೂ ಧನ್ಯವಾದಗಳು. ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ, ತಂತಿಯನ್ನು ಮೀಟಲಾರೆಯ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ, ನಾನು ಎಂಬ ಭಾವವೆಲ್ಲ ಕರಗಿ ಹೋಗಲಿ. ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ, ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಗ್ರಂಥಪಾಲಕರ ದಿನಾಚರಣೆಗೆ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೂ ಮೊದಲು ಸ್ವಾಗತ ಮತ್ತು ಸುಸ್ವಾಗತ ಕೋರ್ತಾ ಇದ್ದೇನೆ. ಅದರಂತೆ ಯೂನಿವರ್ಸಿಟಿಯಲ್ಲಿ ಈಗ ಕುಲಸಚಿವರು ಆಮೇಲೆ ಮಾನ್ಯ ಕುಲಪತಿಗಳು ಬರಬೇಕಾಗಿತ್ತು. ಕೆಲವು ಅನಿವಾರ್ಯ ಕಾರಣದಿಂದಾಗಿ ಅವರಿಗೆ ಬರಲಿಕ್ಕಾಗಲಿಲ್ಲ. ಆಮೇಲೆ ಹಾಗೆ ನಮ್ಮ ಇವರು ಹಣಕಾಸು ಅಧಿಕಾರಿಗಳು ಕೂಡ ಬಂದಿದ್ರು. ಸ್ವಲ್ಪ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಸ್ವಲ್ಪ ಎಲ್ಲರೂ ಬಿಜಿ ಇದ್ದದ್ದು ಸಲುವಾಗಿ ಅವರು ಜಲ್ದಿ ನಿರ್ಗಮನ ಮಾಡಿದರು. ಬಟ್ ಅವ್ರ ಒಂದು ಕೊಡುಗೆ ಏನಿದೆಯಲ್ಲ ಈ ಗ್ರಂಥಾಲಯದ ಅಭಿವೃದ್ಧಿಗೆ, ಯಾವುದೇ ಯೋಜನೆ ಇರಲಿ, ಯಾವುದೇ ಒಂದು ಆಟೋಮೇಷನ್ ಇರಲಿ, ಬುಕ್ ಪರ್ಚೇಸಿಂಗ್ ಇರಲಿ, ಯಾವುದೇ ಕಂಪ್ಯೂಟರ್ ಪರ್ಚೇಸ್ ಇರಲಿ, ಅಥವಾ ಒಂದು ಪ್ರೋಗ್ರಾಮ್ ಈ ಥರ ಆರ್ಗನೈಸ್ ಮಾಡ್ತಾ ಇದ್ದೇವೆ ಅಂದರೆ ಎಲ್ಲ ನೆರವು ಸಹಾಯ ಆಡಳಿತಾತ್ಮಕವಾಗಿ ಅವರು ಕೊಡ್ತಾ ಇದ್ದಾರೆ. ಸೊ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಅವ್ರನ್ನೂ ಸ್ವಾಗತಿಸಬೇಕಿತ್ತು. ಅವರು ಸ್ವಲ್ಪ ಬ್ಯುಸಿ ಇದ್ದಿದ್ದ ಸಲುವಾಗಿ ಹೋದರು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಶ್ರೀ ಬಾಬುರಾವ್ ಯಡ್ರಾಮಿ, ಜಿಲ್ಲಾಧ್ಯಕ್ಷರು, ಜಿಲ್ಲಾ ವರದಿಗಾರರ ಸಂಘ ಮತ್ತು ವಿಜಯವಾಣಿ ಪತ್ರಿಕೆ ಮುಖ್ಯ ಸಂಪಾದಕರು, ಇವರು ನಮ್ಮ ಆಹ್ವಾನವನ್ನು ಮನ್ನಿಸಿ ನಮಗೆ ಮನ್ನಣೆ ನೀಡಿ ಇದಕ್ಕೆ ವಿಶೇಷ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಂಥಾಲಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ, ಆಮೇಲೆ ನನ್ನ ಪರ್ಸನಲ್ ಇದರಿಂದ ವೆಲ್ಕಮ್ ಮಾಡ್ತಾರೆ. ಇನ್ನೊಬ್ಬರು ವಿಶೇಷ ಅತಿಥಿಯಾಗಿ ಶ್ರೀ ಜಯತೀರ್ಥ ಪಾಟೀಲ್, ವಿಜಯವಾಣಿ ಮುಖ್ಯ ವರದಿಗಾರರು. ಇವ್ರಿಗೂ ಈಗ ವರದಿಗಾರರು, ಸಂಪಾದಕರು ಅದು ಅಂತಂದ್ರೆ ದೇ ಆರ್ ಆಲ್ವೇಸ್ ಬಿಸಿ. ಏನಂತಂದ್ರೆ ಯಾವ ವರದಿ ಬರ್ತಿರ್ತಾವ, ರಿಪೋರ್ಟಿಂಗ್ ಮಾಡೋಕ್ಕಿರ್ತದೆ, ಆಮೇಲೆ ಇವೆಂಟ್ಸ್ ಇರ್ತಾವ. ಅಂಥದ್ರೊಳಗೂ ಇವರಿಬ್ರು ನಾವು ಕರೆದಾಗ ಇಲ್ಲ ಗ್ರಂಥಾಲಯ ಫಂಕ್ಷನ್ 100% ಬರ್ತೇವ್ರಿ ಅಂತಂದು ನಮಗೊಂಥರ ನಮ್ಮ ಆಹ್ವಾನಕ್ಕೆ ಮನ್ನಣೆ ನೀಡಿ ಬಂದಿದ್ದಾರೆ. ಅದರಂಗೆ ನಾನು ಶ್ರೀ ಜಯತೀರ್ಥ ಪಾಟೀಲ್ ಇವರಿಗೆ ವೆಲ್ಕಮ್ ಮಾಡ್ತೇನೆ. ಸಿಮಿಲರ್ಲಿ ಮುಂಚೆ ಏನಿತ್ತು ಅಂತಂದ್ರೆ ಗ್ರಂಥಪಾಲಕರು ಅಂದರೆ ಒಂದು 30 years ಬ್ಯಾಕ್, 30 ವರ್ಷದಿಂದ ಪುಸ್ತಕ ಕೊಡೋರು ತಗೊಳ್ಳೋರು ಅಂತ ಹೇಳಿ ಆಗ ಕನ್ಸೆಪ್ಟಿಗೆ ಚೇಂಜ್ ಆಗಿದೆ. ಓನ್ಲಿ ಜ್ಞಾನ ಪ್ರಸಾರ ನಮ್ಮ ಕರ್ತವ್ಯ. ಜ್ಞಾನ ಪ್ರಸಾರ ಅಂದರೆ ಪುಸ್ತಕ ಕೊಡೋದು ಇದೆ, ಅದು ಗ್ರಂಥಾಲಯದ ಒಂದು ಭಾಗ, ಗ್ರಂಥಪಾಲಕರ ಒಂದು ಕರ್ತವ್ಯ. ಬಟ್ ಸಾಕಷ್ಟು ಕರ್ತವ್ಯಗಳು ಇದ್ದಾವೆ. ಈಗ ನಾವು ಚೇಂಜಿಂಗ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ತಂತ್ರಜ್ಞಾನ ಚೇಂಜ್ ಆಗ್ತಾ ಇದೆ. ಈಗ ಒಂದು ಅಂತರ್ಜಾಲ ಇರ್ಬೋದು, ಗಣಕ ಇರ್ಬೋದು, ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು. ಇವು ಎಲ್ಲವನ್ನೂ ನಾವು ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂದ್ರೆ ಯೂಸರ್ ಎಕ್ಸ್ಪೆಕ್ಟೇಷನ್ ಅಂತಂತೇಳಿ ಈ ಓದುಗರಿಗೆ ನಾವು ತಕ್ಕದಾಗಿ ನಾವು ಉತ್ತರ ಕೊಡಬೇಕು, ಅವ್ರಿಗೆ ಮಾಹಿತಿ ಕೊಡಬೇಕು, ಅವರಿಗೆ ಜ್ಞಾನ ಕೊಡಬೇಕು. ಆ ವಿಚಾರದಲ್ಲೇ ನಮ್ಮ ಲೈಬ್ರರಿ ಸೌಂಡ್ ಇರಬೇಕು, ಸ್ಟ್ರಾಂಗ್ ಇರಬೇಕು.
ಅದರ ಸಲುವಾಗಿ ಅಲ್ಲಿ ಒಬ್ಬ ಟೀಮ್ ಲೀಡರ್ ಅನ್ನೋರು ಬೇಕು. ಈ ದಿಶೆಯಲ್ಲಿ ಡಾಕ್ಟರ್ ಸುರೇಶ್ ಜಂಗೆ ವಿಶ್ವವಿದ್ಯಾಲಯ ಗ್ರಂಥಪಾಲಕರು ಸಾಕಷ್ಟು ಪ್ರಯತ್ನ ಮಾಡಿ ನಮ್ಮ ಲೈಬ್ರರಿನೇ ಕರ್ನಾಟಕದಲ್ಲಿ ನಂಬರ್ 1 ಆಗಬೇಕು ಅಂಥೇಳಿ ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನಾವು ಅವ್ರು ಹೇಳಿದ ಹಾಗೆ ರೆಗ್ಯುಲರ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತೇವೆ. ಅದರಂತೆ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆಗೆ ಅವರಿಗೆ ನಾನು ಸ್ವಾಗತ ಕೋರ್ತೇನೆ. ಇನ್ನು ನಿಮಗೆ ಬಹುತೇಕರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ, ಗ್ರಂಥಪಾಲಕರ ದಿನಾಚರಣೆ ಯಾಕೆ ಮಾಡ್ತಾರೆ ಅಂತ ಹೇಳಿ. ಗ್ರಂಥಪಾಲಕರ ದಿನಾಚರಣೆ ಯಾಕೆ ಅಂತಂದ್ರೆ ಗ್ರಂಥಾಲಯ ಪಿತಾಮಹ ಡಾಕ್ಟರ್ SR ರಂಗನಾಥನ್ ಹುಟ್ಟಿದ ದಿನಾಂಕ ಅಂದರೆ 12th ಆಗಸ್ಟ್. ಆಮೇಲೆ ಇವ್ರ ಬಗ್ಗೆ ಒಂದು ಕಿರುಪರಿಚಯ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇವರು ಹುಟ್ಟಿದ್ದು 12 ಆಗಸ್ಟ್ 1892, 1892. ಇವರು ಭಾರತೀಯ ಗಣಿತಜ್ಞ ಮತ್ತು ಗ್ರಂಥಪಾಲಕರಾಗಿದ್ದರು. ಅವರ ಪೂರ್ಣ ಹೆಸರು ಶಿಯಾಳಿ ರಾಮಾಮೃತ ರಂಗನಾಥನ್. ಇವರು ಮುಂದೆ ಏನಂದ್ರೆ ಇವರು ಹುಟ್ಟಿದ್ದು 1892. ಆಮೇಲೆ ಅವರು 1909ರಲ್ಲಿ ಮೆಟ್ರಿಕ್ ಪರೀಕ್ಷೆಯಲ್ಲಿ ಮತ್ತು 1911ರಲ್ಲಿ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ನಂತರ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಓದಿ BA ಪದವಿ ಪಡೆದರು. ಅದರಂತೆ ಗಣಿತಶಾಸ್ತ್ರದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದು ಇವರು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಗಣಿತದಲ್ಲಿ MA ಪದವಿಯನ್ನು 1916ನೇ ಇಸ್ವಿಯಲ್ಲಿ ಪಡೆದರು. ಅದರಂತೆ ಮುಂದೆ 1917ರಲ್ಲಿ ವೃತ್ತಿ ಜೀವನ ಆರಂಭಿಸಿದರು. ಮೊದಲಿಗೆ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಗಣಿತ ಉಪನ್ಯಾಸಕರಾಗಿ ನೇಮಕವಾದರು. ನಂತರ 1920ರಲ್ಲಿ ಕೊಯಮತ್ತೂರು ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ಅದರ ನಂತರ 1921ರಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ 1924ರವರೆಗೆ ಸೇವೆ ಸಲ್ಲಿಸಿದರು. ಅದರ ನಂತರ ಇವರು ಒಂದು ಗ್ರಂಥಾಲಯದ ಬಗ್ಗೆ ವಿಶೇಷ ಆಸಕ್ತಿ ನೋಡಿ ಇವ್ರನ್ನ ಗೌರ್ಮೆಂಟ್ ಆಫ್ ತಮಿಳುನಾಡು 1924ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದ ಗ್ರಂಥಪಾಲಕರಾಗಿ ನೇಮಕ ಮಾಡಿದರು. ನಂತರ ಇವರು ಸಾಕಷ್ಟು ಈ ಗ್ರಂಥಗಳು ಅವಾಗೆಲ್ಲ ಏನು ಫೆಸಿಲಿಟಿ ಇರಲಿಲ್ಲ, ಈ ಗ್ರಂಥಗಳ ಜೋಡಣೆ ಹೆಂಗೆ ಮಾಡಬೇಕು. ಆಮೇಲೆ ಇಲ್ಲ ನಾವು ಬುಕ್ಸ್ ಏನಿದಾವಲ್ಲ ಅವು ಓನ್ಲಿ ಇಡೋದಕ್ರಿ ಜಾಸ್ತಿ ಆ ಹುಡುಗರಿಗೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ಹೊರಗೆ ಬಿಡ್ತಾರೆ ಅವರು. ಆ ರೀತಿ ಒಂದು ಮೆಂಟಾಲಿಟಿ ಇತ್ತು. ಆಮೇಲೆ ಹೌ ಟು ಅರೇಂಜ್ ದೆಮ್, ಹೇಗೆ ಜೋಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಆಮೇಲೆ ಇಂಥವೆಲ್ಲ ಸಾಕಷ್ಟು ಅವರು ಸಮಸ್ಯೆಗಳನ್ನ ಇದನ್ನ ಮಾಡಿದ್ರು. ಆಮೇಲೆ ಇದಕ್ಕೆ ಏನಾದರೂ ಒಂದು ಇದನ್ನ ಮಾಡಬೇಕು ಅಂದ್ರೆ ಎಲ್ಲರೂ ಈಗ ನಾವು ಗ್ರಂಥ ಒಂದು 100 ವರ್ಷದ ಗ್ರಂಥ ಹಾಗೆ ಇದೆ, ನಾವು ಕಪಾಟಿನಲ್ಲಿ ಇಟ್ಟಿದ್ದೇವೆ. ಆದರೆ ಅದು ಯಾರಿಗೂ ನಾವು ಕೊಡಲಿಲ್ಲ. ಆ ಇನ್ಫಾರ್ಮೇಶನ್ ಏನಾಗ್ತದ ಔಟ್ ಆಫ್ ಡೇಟ್ ಆಗ್ತದೆ. ಅದಕ್ಕೆ ಅವ್ರು ಏನು ಇದು ಮಾಡಿದ್ರು, ಗ್ರಂಥಾಲಯ ಪಂಚಸೂತ್ರಗಳನ್ನು ಕಂಡುಕೊಂಡ್ರು. ಅಂದರೆ ಎಲ್ಲ ಬುಕ್ಸು ಎಲ್ಲ ಜ್ಞಾನ ನಿಮ್ಮ ಉಪಯೋಗಕ್ಕಾಗಿ ಇದೆ ಅಂತೇಳಿ ಅವ್ರದ್ದು ಮೇನ್ ಕಾಂಟ್ರಿಬ್ಯೂಷನ್ ಅದು. ಆಮೇಲೆ ಮುಂದೆ ಏನಾಯ್ತಂದ್ರೆ ಇದನ್ನೆಲ್ಲ ಅವರು ಆಸಕ್ತಿ ನೋಡಿ ಮದ್ರಾಸ್ ಯೂನಿವರ್ಸಿಟಿ ಅವರಿಗೆ ಗ್ರಂಥಾಲಯ ವಿಜ್ಞಾನ ತರಬೇತಿಗಾಗಿ ಇಂಗ್ಲೆಂಡಿಗೆ ಡೆಪ್ಯುಟೇಷನ್ ಕಳಿಸಿದ್ರು. ಅವಾಗ ಲಂಡನ್ ಸ್ಕೂಲ್ ಆಫ್ ಲೈಬ್ರರಿಯನ್ನಲ್ಲಿ 1924ರಲ್ಲಿ ಪ್ರವೇಶ ಪಡೆದರು. ಆ ನಂತರ ಸಾಕಷ್ಟು ಇಂಗ್ಲೆಂಡ್ನಲ್ಲಿ ತಿರುಗಾಡಿ ಬೇರೆ ಬೇರೆ ಗ್ರಂಥಾಲಯಗಳನ್ನು ವಿಸಿಟ್ ಮಾಡಿದರು. ಆಮೇಲೆ ಹೇಗೆ ಜೋಡಿಸಿದ್ದಾರೆ, ಆಮೇಲೆ ಯಾವ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ಅವರು ಇದನ್ನು ಮಾಡಿದರು. ಮುಂದೆ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಪಡ್ಕೊಂಡ್ರು. ಮುಂದೆ ಮದ್ರಾಸಿಗೆ ಬಂದ ಮೇಲೆ ಇವರು ಮದ್ರಾಸ್ ವಿಶ್ವವಿದ್ಯಾಲಯ ಗ್ರಂಥಾಲಯದಲ್ಲಿ ಡಿಪ್ಲೊಮಾ ಕೋರ್ಸನ್ನು ಸ್ಟಾರ್ಟ್ ಮಾಡಿದರು. 1931ರಲ್ಲಿ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಸ್ಟಾರ್ಟ್ ಮಾಡಿದರು. ಅದಾದ ನಂತರ ಅರೌಂಡ್ 20 ವರ್ಷಗಳ ಕಾಲ ಇವರು ಸೇವೆ ಸಲ್ಲಿಸಿ 1945ನೇ ಇಸ್ವಿವರೆಗೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಗ್ರಂಥಾಲಯ ವಿಜ್ಞಾನದ ಮುಖ್ಯಸ್ಥ ಹುದ್ದೆಯನ್ನು ಸ್ವೀಕರಿಸಿ 1947ರವರೆಗೆ ಸೇವೆ ಸಲ್ಲಿಸಿದರು. ಆಮೇಲೆ ಇವರು ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಈಗ ಒಂಥರ ನಮ್ಮ ಲೈಬ್ರರಿಯನ್ಸಿಗೆ ಏನಂದ್ರೆ ಇಟ್ ಈಸ್ ಲೈಕ್ ಎಪಿಕ್. ನಾವೇನಂತೇಳಿ ಭಗವದ್ಗೀತಾ ಅನ್ಬೋದು, ಪುರಾಣ ಅನ್ಬೋದು, ರಾಮಾಯಣ, ಮಹಾಭಾರತ, ನಾವು ಇವನ್ನೆಲ್ಲ ಹೇಗೆ ನೋಡ್ತೇವಲ್ಲ ಹಾಗೆ 5 ಲಾಸ್ ಆಫ್ ಲೈಬ್ರರಿ ಸೈನ್ಸ್. ನಿಮ್ಗೆ ಏನೋ ಲೈಬ್ರರಿ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಅನ್ನೋದು 5 ಲಾಸ್ ಆಫ್ ಲೈಬ್ರರಿ ಸೈನ್ಸ್ ದಟ್ ವಿಲ್ ಗಿವ್ ಯು ದ ಸೊಲ್ಯೂಷನ್.
ಅದೇ ರೀತಿ ಮಾಡೆಲ್ ಲೈಬ್ರರಿ ಆಕ್ಟ್, ಕೋಲನ್ ಕ್ಲಾಸಿಫಿಕೇಶನ್, ಲೈಬ್ರರಿ ಅಡ್ಮಿನಿಸ್ಟ್ರೇಷನ್, ಥಿಯರಿ ಆಫ್ ಲೈಬ್ರರಿ ಕೆಟಲಾಗ್, ಬಿಬ್ಲಿಯೋಗ್ರಫಿ ಆಫ್ ರೆಫರೆನ್ಸ್ ಬುಕ್ಸ್ ಅಂಡ್ ಬಿಬ್ಲಿಯೋಗ್ರಫಿಕ್ಸ್, model public libraries, school and college libraries, library classification, fundamental and procedure, education for leisure, national library system, a plan for India, national library system, a plan for India, library book selection, university reforms in contemporary India, prolegomena to library science, descriptive account of colon classification, so many books ಅವರು ಬರೆದಿದ್ದಾರೆ. ಹಾಗೆ ಅವರು ಒಂದು ಅಸಾಮಾನ್ಯ ಪ್ರತಿಭೆ ನೋಡಿ, ಸಾಕಷ್ಟು ಪ್ರಶಸ್ತಿಗಳನ್ನು ಅವರಿಗೆ ಬಂದವು. ಏನನ್ನ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಇವರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದವು. ಮೇನ್ಲಿ ಡೆಲ್ಲಿ ಯೂನಿವರ್ಸಿಟಿ 1948ರಲ್ಲಿ ಮತ್ತು ಪಿಟ್ಸ್ಬರ್ಗ್ ಯೂನಿವರ್ಸಿಟಿ 1964ರಲ್ಲಿ ಇವರಿಗೆ ಡಿ.ಲಿಟ್ ಪದವಿ ನೀಡಿ ಗೌರವಿಸಿದರು. ಅದರಂತೆ ಭಾರತ ಸರ್ಕಾರ 1957ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿದರು. ಅದೇ ರೀತಿ 1970ರಲ್ಲಿ ಪ್ರಪ್ರಥಮ ಭಾರತೀಯನಾಗಿ ಇವರು ಅಮೆರಿಕದ ಮಾರ್ಗ್ರೆಟ್ ಮಾನ್ ಪಾರಿತೋಷಕಕ್ಕೆ ಇವರು ಭಾಜನರಾದರು. ಅದೇ ರೀತಿ ಅವರು ಯಾವಾಗಲೂ ಹೆಂಗಂದ್ರೆ ತಮ್ಮ ಒಂದು ಲೈಫ್ ಏನಿಟ್ಟಿದ್ರು ಪೂರ ನಂದು ಲೈಫನ್ನ ಗ್ರಂಥಾಲಯ ಸೇವೆಗಾಗಿ ಸಮರ್ಪಣೆ ಅಂತ. ಈಗ ನೀವು ಬೆಂಗಳೂರಲ್ಲಿ ಒಂದು DRTC ಡಾಕ್ಯುಮೆಂಟೇಶನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಒಂದು ಸೆಂಟರ್ ಇದೆ. ಅಲ್ಲಿ ಲೈಬ್ರರಿ ಸೈನ್ಸ್ ಎಜುಕೇಶನ್, ಲೈಬ್ರರಿ ಸೈನ್ಸ್ ಪಬ್ಲಿಕೇಶನ್ ಇವನ್ನೆಲ್ಲನೂ ಅವರು ಇದನ್ನ ಮಾಡೋದ್ರ ಸಲುವಾಗಿ ತಮ್ಮ ಪರ್ಸನಲ್ ಆಸ್ತಿ ಕೊಟ್ಟರು. ಆಮೇಲೆ ಇನ್ನು ನಮ್ಮ ಲೈಬ್ರರಿಯಲ್ಲೇನ ಅವ್ರದ್ದೊಂದು ಜರ್ನಲ್ ಬರ್ತಾ ಇದೆ. ಅದೇ ರೀತಿ ಒಂದು ಶಾರದಾ ರಂಗನಾಥನ್ ಎಂಡೋಮೆಂಟ್ ಫಾರ್ ಲೈಬ್ರರಿ ಸೈನ್ಸ್ ಅಂತ ಇದನ್ನು ಮಾಡಿದರು. ಅವರು ಎಲ್ಲ ಆಸ್ತಿಗಳು ಗ್ರಂಥಾಲಯ ಸೇವೆಗಾಗಿ ಸಾಕಷ್ಟು ಪ್ರಶಸ್ತಿ ಕೊಡಲಿಕ್ಕೆ, ಸಾಕಷ್ಟು ಪಬ್ಲಿಕೇಶನ್ಗೆ ಮೀಸಲಾಗಿ ಇಟ್ಟಿದ್ದಾರೆ ಅವರು ಒಂದು ಆ ಎಂಡೋಮೆಂಟ್ನಿಂದ. ಹೀಗಾಗಿ ಇನ್ನೂವರೆಗೂ ಅವರು ಗ್ರಂಥಾಲಯದಲ್ಲಿ ಒಂದು ಹೊಳೆಯುವ ನಕ್ಷತ್ರ ಅಂತಂತೀವಲ್ಲ ಹಾಗೆ. ಆಮೇಲೆ ಕೆಲವೊಬ್ಬರು ನಾನು ಬಹುತೇಕ ಲೈಬ್ರರಿ ಸೈನ್ಸ್ ಸ್ಟೂಡೆಂಟ್ಸ್ ಇರ್ಬೋದು, ಯಾಕ್ರಿ ರಂಗನಾಥನ್ ಅವ್ರನ್ನ ಯಾಕೆ ಫಾದರ್ ಆಫ್ ಲೈಬ್ರರಿ ಸೈನ್ಸ್ ಸರ್ ಅವರನ್ನು ಸರ್ ಅವ್ರು ಭಾಳ ಬುಕ್ ಬರ್ತಾರೆ ಅಲ್ಲ, ದಟ್ ಈಸ್ ನಾಟ್ ಆನ್ಸರ್. ಏನಂದ್ರೆ ಈಗಿಂದ ಸಾಕಷ್ಟು WC ಬೆರ್ವಿಕ್ ಸೇಯರ್ಸ್ ಅಂತಿದ್ರು, ಮೆಲ್ವಿನ್ ಡಿ ಇದ್ರು, ಆಮೇಲೆ CA ಕಟ್ಟರ್ ಅಂತಿದ್ರು, ನಮ್ಮ ಇಂಡಿಯಾದಲ್ಲೇ ಭಟ್ಟಾಚಾರ್ಯ ಅಂತಿದ್ರು. ಇವ್ರು ಏನು ಥಿಯರಿಗಳಿದ್ದಾವಲ್ಲ ಇವ್ರೇನು ನಾನು ಲೈಬ್ರರಿ ಟೆಕ್ನಿಕ್ ಕಂಡು ಹಿಡಿದಿದ್ದೇನೆ ಸರ್, ಇದು ಯಾಕೆ ಹೀಗೆ ಅಂತಂದ್ರೆ ನಾ ಬರೆದಿದ್ದೇನೆ ಅದಕ್ಕೆ ಹಂಗೆ, ನಾ ಬರೆದಿದ್ದೇನೆ ಅದಕ್ಕೆ ಹಿಂಗೆ, ದೇರ್ ಈಸ್ ಅ ನೋ ಲಾಜಿಕ್ ಎಟ್ ಆಲ್. ಆದರೆ ಇವ್ರು ಏನು ಮಾಡಿದ್ರು 5 laws ಆಫ್ ಲೈಬ್ರರಿ ಸೈನ್ಸ್ನಿಂದ ಗ್ರಂಥಾಲಯದಲ್ಲಿ ಇದು ಯಾಕೆ ಹೀಗೆ ಅನ್ನೋದನ್ನು ಅವರಲ್ಲಿ ಕೂಲಂಕುಷವಾಗಿ ಆ ಒಂದು ಪಂಚಶೀಲಗಳಿಂದ ನಾವು ಒಂದು ಭದ್ರ ಬುನಾದಿ ಅನ್ನೋದಿದೆ. ನಾವಿಲ್ಲಿ ಸಾಕಷ್ಟು 000 ಜನರಲ್ ಅಂತ ನಾವು ಬುಕ್ಸ್ ಕ್ಲಾಸಿಫೈ ಮಾಡ್ತೇವೆ. ಯಾಕೆ ಅಂದರೆ ರೀಸನ್ 5 laws ಆಫ್ ಲೈಬ್ರರಿ ಸೈನ್ಸ್ನಲ್ಲಿದೆ. ಕೆಟಲಾಗ್ ಯಾವಾಗಲೂ ಹೊರಗೆ ಇಟ್ಟಿರ್ತೇವೆ, ಯಾಕೆ? ಸರ್ಕ್ಯುಲೇಷನ್ ಯಾವಾಗಲೂ ಹೊರಗೆ ಇದೆ, ಯಾಕೆ? ಲೈಬ್ರರಿ ಒಂದೇ ಡೋರ್ ಇದೆ, ಯಾಕೆ? ಇವೆಲ್ಲ ಕ್ವಶನ್ಸ್ ಪ್ರತಿಯೊಂದು ಈಗ ಇನ್ನೂ 100 ವರ್ಷ ಹೋದ್ರು ಏನಾದರೂ ಲೈಬ್ರರಿ ಒಳಗೆ ಸಮಸ್ಯೆ ಬಂತು ಅಂತಂದ್ರೆ ಡಾಕ್ಟರ್ ರಂಗನಾಥನ್ ಅವರು 5 laws ಆಫ್ ಲೈಬ್ರರಿ ಸೈನ್ಸ್ ಈಸ್ ದ ಆನ್ಸರ್. ಓಕೆ, ಇವರು 1972ನೇ ಇಸ್ವಿ ಒಳಗೆ ದೈವಾಧೀನರಾದರು. ಇದರೊಂದಿಗೆ ನಾನು ಕಿರು ಪರಿಚಯ ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. PG ಸ್ಟೂಡೆಂಟ್ಸ್ಗೆಲ್ಲ ಎಸ್ಸೆ ಕಾಂಪಿಟೇಷನ್ ಮಾಡಿದ್ವಿ. ಕಲಿಕೆಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಸಾಧಕ ಬಾಧಕಗಳು ಅಂತ ಹೇಳಿ ಮೋರ್ ದ್ಯಾನ್ 30 ಪೀಪಲ್ ಸ್ಟೂಡೆಂಟ್ಸ್ ಇದರಲ್ಲಿ ಎಸ್ಸೆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ನಾವು ಅವರಿಗೆಲ್ಲ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ. ಅಂಡ್ ದಟ್ ಕ್ಯಾಶ್ ಪ್ರೈಸ್ ಎಲ್ಲಿ ಯೂನಿವರ್ಸಿಟಿನಿಂದ ಕೊಡ್ತಾ ಇಲ್ಲ ಸರ್, ನಾವು ನಮ್ಮ ಕೈಯಿಂದ ನಮ್ಮ ಪ್ರೊಫೆಷನಲ್ಸ್ ಎಲ್ಲ ನಾವೇ ಹಾಕಿ ನಮ್ಮ ಒಂದು
ಮಕ್ಕಳಿಗೆ ವಿಶ್ವವಿದ್ಯಾಲಯದ ಬಗ್ಗೆ ಗೊತ್ತಾಗ್ಲಿ, ಆಮೇಲೆ ವಿಶ್ವವಿದ್ಯಾಲಯದ ಗ್ರಂಥಾಲಯದ ಒಂದು ಇದು ಆಗ್ಲಿ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಈ ರೀತಿಯಿಂದ ಅದು ಓದಿ ಅವರು ಈಗ ನೆಟ್ಟು ಇಂಟರ್ನೆಟ್ ಅವೆಲ್ಲ ಬಿಟ್ಟು ಪುಸ್ತಕಗಳನ್ನು ಓದಿ ತಮ್ಮ ಒಂದು ಬರವಣಿಗೆಯನ್ನು ಇಲ್ಲಿ ಇದನ್ನ ಮಾಡಲಿ ಅಂತ ಹೇಳ್ಬಿಟ್ಟು ಈಗ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸೊ ಮೋರ್ ದ್ಯಾನ್ 30 ಪೀಪಲ್ ಇಲ್ಲಿ ಇದು ಆಗಿದ್ದಾರೆ. ಮತ್ತೆ ನಾವು ಎಲ್ಲರಿಗೂ ಮೂರು ಪ್ರೈಸಸ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಇವತ್ತು ಬೆಳಿಗ್ಗೆನೆ ನಾವು PhD ಆ್ಯಂಡ್ PG ಸ್ಟೂಡೆಂಟ್ಸ್ ಸೇರ್ಬಿಟ್ಟು ಒಂದು ಕ್ವಿಜ್ ಕಾರ್ಯಕ್ರಮವನ್ನು ಕ್ವಿಜ್ ಇಟ್ಟಿದ್ವಿ, ಪ್ರಚಲಿತ ವಿದ್ಯಮಾನಗಳು ಮತ್ತು ಸಾಮಾನ್ಯ ಜ್ಞಾನದಲ್ಲಿ. ಅದರಲ್ಲೂ ಕೂಡ 50ಕ್ಕಿಂತ ಹೆಚ್ಚಿಗೆ ನಮ್ಮ ಮಕ್ಕಳು ಭಾಗವಹಿಸಿದ್ದಾರೆ. ಇದು ಖುಷಿಯಾದ ಸಂಗತಿ. ಆಕ್ಚುಲಿ ನಾವು ಹೋದ್ಸಲ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ ಓನ್ಲಿ 15 to 20 ಮೆಂಬರ್ಸ್ ಅಟೆಂಡ್ ಆಗಿದ್ರು. ಸೊ ಅಟ್ಲೀಸ್ಟ್ ನಮ್ದೊಂದು ಗ್ರಂಥಾಲಯದ ಒಂದು ಆಕರ್ಷಣೆ ಬೆಳೀಲಿ ನಮ್ಮ ಮಕ್ಕಳಿಗೆ ಅಂತ ಈ ತರ ಒಂದು ಕಾರ್ಯಕ್ರಮವನ್ನು ಗ್ರಂಥಪಾಲಕರ ದಿನಾಚರಣೆ ದಿವಸ ನಾವು ಮಾಡ್ತಾ ಇದ್ದೀವಿ. ಇದು ಒಂದು ವಾರ ಕಾಲ ನಾವು ಕೆಲವೊಂದು ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೀವಿ. ಅದೊಂದು ಹಿನ್ನೆಲೆಯನ್ನು ತಮಗೆ ಕೊಡ್ತಾ ತಾವು ಒಂದೆರಡು ಮಾತು ಮಾತಾಡ್ಬೇಕಂತ ಕೇಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸೋದಕ್ಕೆ ಮೊದಲು ನಾನು ತಮ್ಮೆಲ್ಲರೇ ಕ್ಷಮೆ ಯಾಚಿಸ್ತೇನೆ. ಇನ್ನೊಂದು ತಮ್ಮೆಲ್ಲರಿಗೂ ಮೊದಲು ಗ್ರಂಥಪಾಲಕರ ದಿನಾಚರಣೆಯ ಆರ್ಥಿಕ ಶುಭಾಶಯ ಕೋರ್ತಾ, ಗ್ರಂಥಾಲಯದ ಪಿತಾಮಹ ಅಂತ ಕರೆಸಿಕೊಂಡಂಥ ರಂಗನಾಥ್ ಸರ್ನ ಸ್ಮರಣೆ ಮಾಡ್ತಾ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಪಾಲಕರು ಮತ್ತು ಆತ್ಮೀಯರು, ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಜಗ್ಗೆ ಸರ್ ಅವರೇ, ಮತ್ತು ಈ ಗ್ರಂಥಾಲಯ ವಿಭಾಗದ ಪ್ರವೀಣ್ ಕುಮಾರ್ ಸರ್ ಅವರೇ, ಮತ್ತು ಮಮತಾ ಮೇಡಮ್ ಅವರೇ, ಮತ್ತು ನನ್ನ ಹಿರಿಯರು ಮತ್ತು ವಿಜಯವಾಣಿ ಪತ್ರಿಕೆಯ ಮುಖ್ಯ ವರದಿಗಾರರಾಗಿರ್ತಕ್ಕಂಥ ಜಯಂತ್ ಪಾಟೀಲ್ ಅವರೇ, ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಮತ್ತು ಪತ್ರಿಕೋದ್ಯಮ ವಿಭಾಗದ ಶಿಕ್ಷಕರೇ ಮತ್ತು ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ಮೂಲತಃ ಬರೆಯೋದು ನನ್ನ ಕೆಲಸ, ಮಾತನಾಡೋದಲ್ಲ. ಯಾಕಂತಂದರೆ ಮಾತನಾಡಿದ್ದನ್ನು ಬರೆಯುವಂಥದ್ದು ನನ್ನ ವೃತ್ತಿ. ಆದರೆ ಇವತ್ತು ಸುರೇಶ್ ಸರ್ ಅವರು ಮಾತಾಡಲಿಕ್ಕೆ ಮೇಲೆ ಒಂಥರ ನಾನು ಹೆಚ್ಚು ಕಡಿಮೆ ವೇದಿಕೆ ಮೇಲಿಂದ ಭಾಷಣ ಮಾಡೋದು ಭಾಳ ಕಡಿಮೆ. ಯಾಕೆಂತಂದರೆ ನಾವು ಬರೆಯೋದಷ್ಟೇ ಕೆಲಸ. ನಾವು ನಮ್ಮನೆ ಈ ಮೂಕ ಪ್ರೇಕ್ಷಕರಂತೆಲ್ಲ ಆಗ್ತಾ ಇದ್ದೇವೆ. ಕಂಡಿದ್ದನ್ನು ಪತ್ರಿಕೆಯಲ್ಲಿ ಬರೆದು ಕೂತು ಬಿಡೋದು ಅಷ್ಟೇ ಕೆಲಸ, ಮಾತನಾಡೋದಿಲ್ಲ. ಆದರೆ ಇವತ್ತು ನನ್ನ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಾಲಯ ವಿಭಾಗದ ಎಲ್ಲರಿಗೂ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಮಾತಿದೆ, ಏನು ಅಂತಂತಂದರೆ, ಪುಸ್ತಕ ತಲೆ ಬಗ್ಗಿಸಿ ಓದು, ನಿನ್ನ ತಲೆ ಎತ್ಕೊಂಡು ತಿರುಗಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ಮೊಬೈಲು ನಾನು ತಲೆ ಬಗ್ಗಿಸಿ ನೋಡು, ನಿನ್ನ ಹೊಟ್ಟೆ ತಿರಿಯತ್ಲಾರ್ದಂಗೆ ಮಾಡ್ತೀನಿ ಅಂತ. ಹಾಗೆ ಇವತ್ತು ನಾವು ಪುಸ್ತಕಗಳನ್ನು ಎಲ್ಲಿ ನಾವು ಪ್ರೀತಿ ಮಾಡ್ತೀವೋ, ಎಲ್ಲಿ ಪುಸ್ತಕಗಳನ್ನು ನಾವು ಗೌರವಿಸ್ತೀವೋ, ಅಲ್ಲಿ ಜ್ಞಾನ ಅಂತ ಅನ್ನೋದು ಹರಿದು ಬರ್ತದೆ, ಹೊಸತನ. ಯಾಕೆಂತಂದರೆ ನಾವು ನಮ್ಮ ಕಲಿಕೆಯ ಹಂತದಲ್ಲಿ ಮತ್ತು ಕಲಿಕೆಯ ನಂತರದ ಜೀವನದಲ್ಲಿ ಸಹ ನಾವು ಕಾಯಂ ವಿದ್ಯಾರ್ಥಿಗಳಿದ್ದಂಗೆ. ಯಾಕೆಂತಂದರೆ ಕಲಿಕೆ ಅಂತನ್ನೋದು ನಮ್ಮ ಇಡೀ ಬದುಕಿನ ಹುಟ್ಟಿನಿಂದ ಸಾವಿನವರೆಗೂ ಕಲಿಕೆ ಇದ್ದದ್ದೇ. ಆದರೆ ಕಲಿಕೆಯ ಸ್ವರೂಪಗಳು ಬೇರೆ ಬೇರೆ ಆಗಿರ್ತವೆ. ನಾವೇ ಪ್ರೈಮರಿ ಹಂತದಲ್ಲಿ ಕಲಿತಂಥ ಶಿಕ್ಷಣವೇ ಬೇರೆ, ಹೈಸ್ಕೂಲಲ್ಲಿ ಕಲಿತಂಥದ್ದು ಬೇರೆ, ಈಗ PG ಯಲ್ಲಿ ಕಲಿತಕ್ಕಂಥ ಶಿಕ್ಷಣವೇ ಬೇರೆ. ಆದರೆ ಈ ಕಲಿಕೆಯ ವ್ಯವಸ್ಥೆ ಹೇಗೆ ಬದಲಾಗ್ತದೆ, ಹಾಗೆ ನಮ್ಮ ಜೀವನ ಸ್ವರೂಪ ಸಹ ಬದಲಾಗ್ತಾ ಹೋಗ್ತದೆ. ವಿಶೇಷವಾಗಿ ಇವತ್ತು ಈ ಗ್ರಂಥಪಾಲಕರ ದಿನಾಚರಣೆಯನ್ನು, ನನ್ನ ಗ್ರಂಥಾಲಯಗಳನ್ನು ಜ್ಞಾನದ ಹೆಬ್ಬಾಗಿಲು ಅಂತ ಕರೀಲಿಕ್ಕೆ ಬಹಳ ಖುಷಿ ಆಗ್ತದೆ. ಯಾಕೆಂತಂದರೆ ಗ್ರಂಥ ಒಂದು ಯಾವುದೇ ಒಂದು ಕಾಲೇಜ್ ಆಗಲಿ ಅಥವಾ ಶಾಲೆ ಆಗಲಿ ಅಥವಾ ಒಂದು ಯೂನಿವರ್ಸಿಟಿ ಆಗಲಿ, ಅಲ್ಲಿ ಗ್ರಂಥಾಲಯ ಇಲ್ಲ ಅಂತಂತಂದರೆ ಅದು ಶೂನ್ಯ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಬಹಳ ಖುಷಿಯ ಸಂಗತಿ ಏನು ಅಂತಂತಂದರೆ, ಇಡೀ ಕರ್ನಾಟಕದ ವಿಶ್ವವಿದ್ಯಾಲಯಗಳಲ್ಲಿ ಹೋಲಿಕೆ ಮಾಡಿದ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಾಲಯ ಇದ್ದಾರೆ, ಅದು ಅತ್ಯಂತ ಸರ್ವಶ್ರೇಷ್ಠವಾದದ್ದು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡುವ ಅವಕಾಶ ನನಗೆ ಸಿಗಲಿಲ್ಲ. ಯಾಕೆಂದರೆ ನನಗೆ ಇಲ್ಲಿ PG ಓದಬೇಕು ಅಂತ ಭಾಳ ಕಾಯಸಿತ್ತು. ಆದರೆ ನಾನು ಇಲ್ಲಿಂದ ಡಿಗ್ರಿ ತೊಗೊಂಡೆ ಅಷ್ಟೇ. ನಾನು SB ಕಾಲೇಜ್ ಆರ್ಟ್ಸ್ ಅಂತ ನಾನು
ಓದಿದೆ. ನಾನು ಡಿಗ್ರಿ ತೊಗೊಂಡೆ. ನಾನು ಪಿ ಜಿನ ಮುಂದೆ ಮೈಸೂರು KSUದಲ್ಲಿ ಮಾಡ್ಕೊಂಡೆ. ಯಾಕಂದರೆ ಪಿ ಜಿ ಓದುವ ಅವಕಾಶ ಅಂದರೆ ವಿಶ್ವವಿದ್ಯಾಲಯ ಮೆಟ್ಟಿಲೇರುವ ಅವಕಾಶ ನಮ್ಗೆ ಸಿಗಲಿಲ್ಲ. ಯಾಕೆಂತಂದರೆ ಅವತ್ತು ನಾವು ಗ್ರ್ಯಾಜುಯೇಷನ್ ಮುಗಿಸ್ತಾನೆ ನಾವು ನೌಕರಿ ಸೇರಿದ್ವಿ. ಸಂಜಾವಣೆಯಲ್ಲಿ ಸಣ್ಣದ ಹಾಗೆ ಅವಕಾಶ ಸಿಕ್ತು, ಹಾಗೆ ನೌಕರಿ ಸೇರಿದ್ರಿಂದಾಗಿ ಅವತ್ತು ಓದಲಿಕ್ಕೆ ಆಗಲಿಲ್ಲ ಪಿ ಜಿ. ನಂತರ ನಾನು ನೌಕರಿ ಮಾಡ್ಕೊತೆ ಪಿ ಜಿಯನ್ನು 2 PG ಮಾಡಿದೆ. ಒಂದು ಪೊಲಿಟಿಕಲ್ ಸೈನ್ಸಲ್ಲಿ ಮಾಡಿದೆ, ಒಂದು ಜರ್ನಲಿಸಮ್ನಲ್ಲಿ PG ಮಾಡಿಕೊಂಡೆ. ಆದರೆ ಈಗಲೂ ನನಗೆ ಕೊರಗಿದೆ. ನಾನು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನಾನು ವಿದ್ಯಾರ್ಥಿ ಓದಬೇಕಾಗಿತ್ತು ಅಂತ ನಾನು ಕೊರಗೆ ಈಗಲೂ ನನಗೆ ಈ ಕ್ಯಾಂಪಸ್ಸಿಗೆ ಬಂದಾಗ ಒಂದೊಂದ್ಸಲ ನನಗೆ ಕಾಣಿಸ್ತಾ ಇರ್ತದೆ. ಆದರೆ ನಾನು KUD ಗ್ರಂಥಾಲಯವನ್ನು ನೋಡಿದಾಗ, ಮೈಸೂರು ವಿಶ್ವವಿದ್ಯಾಲಯದ ಗ್ರಂಥಾಲಯವನ್ನು ನೋಡಿದಾಗ ಅವೆಲ್ಲದಕ್ಕಿಂತಲೂ ಉತ್ಕೃಷ್ಟ ದರ್ಜೆಯ ಗ್ರಂಥಾಲಯ ಅಂತ ಚಿಂತನೆ ನಮ್ಮದು ಗುಲ್ಬರ್ಗ ಇದೆ. ಇಲ್ಲಿ ಹಿಂದೆ RB ಗದ್ದಿಮಠರಿದ್ದಾಗ ಭಾಳ ಹೆಚ್ಚಿಗೆ ಬರ್ತಿದ್ವಿ ನಾವು. ಆದರೆ ಇತ್ತೀಚೆಗೆ ಈಗ ಗದ್ದಿಮಠ ರವಿಯವರಿಗೆ ನಮಗೂ ಹೆಂಗಂದ್ರೆ ಒಂಥರ ಭಾಳ ಜಿಗಿ ದೋಸ್ತಿ ಇದ್ದಾಗಿತ್ತು. ಅವರಿಗೆ ನಮಗೂ ಒಂಥರ ಜಗಳ ಆಡೋದು, ಬೈಯೋದು, ಬಯಸೋಡೋದು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಒಂದು ಸ್ವಲ್ಪ ಸಲುಗೆನೇ ಇತ್ತು ಮತ್ತು ಒಂದಷ್ಟು ಇದನ್ನ ಆತ್ಮೀಯತೆ. ಹೀಗಾಗಿ ಅವರು ಆಗ ಬಂದಾಗ ನನ್ನ ಬಹುತೇಕ ಸುದ್ದಿಗಳಿಗೆ ಆಕರ ಗ್ರಂಥಗಳು ಈ ಗ್ರಂಥಾಲಯದಿಂದ ನಾನು ತೊಗೊಂಡು ಹೋಗಿದ್ದೀನಿ. ಯಾಕೆಂದರೆ ಅವಾಗ ನನಗೆ ಹೆಚ್ಚು ಈ ಮಾನವ ಅಭಿವೃದ್ಧಿಯ ಸೂಚ್ಯಂಕದ ಪುಸ್ತಕಗಳು, ಬೇರೆ ಬೇರೆ ನಮ್ಮ ಈ ಜ್ಞಾನ ಮಾಹಿತಿಗೆ ಬೇಕಾದ ನಮ್ಮ ಸುದ್ದಿಯನ್ನು ಬರಲಿಕ್ಕೆ ಪೂರಕವಾದ ಅನೇಕ ಪುಸ್ತಕಗಳನ್ನು ನಾನು ಈ ಗುಲ್ಬರ್ಗ ವಿಶ್ವವಿದ್ಯಾಲಯ ಎರವಲಾಗಿ ಪಡೆದುಕೊಂಡಿದ್ದೆ. ಕೆಲವು ಪುಸ್ತಕಗಳನ್ನು ರವಿಯವರು ವಾಪಸ್ ಇಲ್ಲ ಸರ್ ನೀವು ಇಟ್ಕೊಂಡ್ರೆ ಅಂತ ಚಿಂತೆ ಕೊಟ್ಟಾಗ ಅವು ಅಲ್ಲೇ ಇಟ್ಕೊಂಡಿದ್ದ ಉದಾಹರಣೆಗಳು ನಾನು ಹೇಳ್ತೀನಿ ಬರ್ತೀನಿ. ಯಾಕೆಂತಂದರೆ ನಾನು ಗುಲ್ಬರ್ಗ ವಿಶ್ವವಿದ್ಯಾಲಯದ ಬಗ್ಗೆ ಹೇಳೋದಾಗಲಿ ಅಥವಾ ಗ್ರಂಥಾಲಯ ವಿಭಾಗದ ಬಗ್ಗೆ ಮಾತನಾಡಬೇಕು ಅಂತಂದರೆ, ಇಲ್ಲಿಯ ಶಿಕ್ಷಕರು ಹಿಂದೆ ಸಿಂಧಿಯವರಾಗಿರ್ಬೋದು, ಈಗ ಜಗ್ಗೆ ಸರ್ ಆಗಿರ್ಬೋದು ಮತ್ತು ಅವ್ರ ಟೀಮ್ ಭಾಳ, ಯಾಕೆಂದರೆ ಗ್ರಂಥಾಲಯವನ್ನು ನಡೆಸಿಕೊಂಡು ಹೋಗೋದಲ್ಲ ಇದು ನಿಜಕ್ಕೂ ಭಾಳ ಸವಾಲಿನ ಕೆಲಸ. ಒಂದು ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಹೋದರೆ ಹಿಸ್ಟ್ರಿ ಹೋದರೆ ಹಿಸ್ಟ್ರಿ ಪ್ರೊಫೆಸರ್ ಹಿಸ್ಟ್ರಿ ಮಾತ್ರ ಎಕ್ಸ್ಪರ್ಟ್ ಇರ್ತಾರೆ. ಸೈನ್ಸಲ್ಲಿ ಹೋದರೆ ಫಿಸಿಕ್ಸಲ್ಲಿ ಹೋದರೆ ಫಿಸಿಕ್ಸ್ ಸಬ್ಜೆಕ್ಟ್ ಫಿಸಿಕ್ಸ್ ಇರ್ತಾರೆ. ಬಯಾಲಜಿಯಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಪಾಲಿಟಿಕಲ್ ಸೈನ್ಸಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಆದರೆ ಲೈಬ್ರರಿಯಲ್ಲಿ ಇರ್ತಕ್ಕಂಥವ್ರು ಆಲ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಂತ ಸಿಗ್ತಾರೆ. ಆಲ್ ಸಬ್ಜೆಕ್ಟ್ ಯಾಕೆಂತಂದರೆ ಅವರು ವಿದ್ಯಾರ್ಥಿಗಳಿಗೆ ಮತ್ತು ಆಯಾ ಡಿಪಾರ್ಟ್ಮೆಂಟರಿಗೆ ಎಲ್ಲ ಥರನಾದ ಪುಸ್ತಕಗಳ ಅಧ್ಯಯನಕ್ಕೆ ಪುಸ್ತಕಗಳನ್ನು ಒದಗಿಸಬೇಕಾದ್ರೆ ಆ ಪುಸ್ತಕಗಳ ಮೇಲೆ ಅವರು ಒಂದಷ್ಟು ಗಮನ ಹರಿಸುವುದರಿಂದ ಹೀಗಾಗಿ ಎಲ್ಲ ವಿಷಯಗಳ ಜ್ಞಾನ ಸಹ ಒಬ್ಬ ಗ್ರಂಥಾಲಯ ವಿಭಾಗದವ್ರ ಮೇಲೆ ಇರ್ತದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಮತ್ತು ಖುಷಿ ಅನ್ನಿಸ್ತದೆ. ಯಾಕೆಂತಂದರೆ ನಾನು ನೋಡಿದಂಗೆ ಒಬ್ಬ ಪುಸ್ತಕ ವ್ಯಾಪಾರಿ, ಹಿಂದೆ ಪ್ರಭು ಅಂತ ಹೇಳಿದ್ರು, ಪ್ರಭುಕಾಂತ ಅಂತ ಹೇಳಿ ನಮ್ಮ ಪುಸ್ತಕ ವ್ಯಾಪಾರಿ ಇದ್ದರು. ಇತ್ತೀಚೆಗೆ ಅವ್ರು ತೀರ್ಕೊಂಡ್ರು. ಆದರೆ ಆ ಮನುಷ್ಯ ಹೇಗಿದ್ದ ಅಂತಂದರೆ ಯಾವುದಾದ್ರೂ ಹೊಸ ಪುಸ್ತಕ ಬಂತು ಅಂತಂದರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಭೆ ಸಮಾರಂಭಗಳು ಪುಸ್ತಕ ಮಾಡಲಿಕ್ಕೆ ಕೊಡ್ತಿದ್ದ. ಅವನು ಆ ಪುಸ್ತಕದ ಎಷ್ಟನೇ ಪುಟದಲ್ಲಿ ಏನಿದೆ ಅನ್ನೋದನ್ನು ಹೇಳ್ತಿದ್ದ. ಅಂದರೆ ಅವನ ನಾಲೆಜ್ ಹೆಂಗಂತ ಒಬ್ಬ ಸಾಮಾನ್ಯ ಪುಸ್ತಕ ವ್ಯಾಪಾರಿ. ಆದರೆ ಆ ಪುಸ್ತಕವನ್ನು ಆತ ಭಾಳ ಅದ್ಭುತವಾಗಿ ಓದ್ತಿದ್ದ. ಅಂದರೆ ನಾವು ಪುಸ್ತಕಗಳನ್ನು ತಂದು ಇಡೋದಷ್ಟೇ ಅಲ್ಲ, ಆ ಪುಸ್ತಕಗಳನ್ನು ಓದಬೇಕು. ಓದುವ ಮೂಲಕ ನಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು. ಅದಕ್ಕೆ ಹಿಂದೆ ಬಹುತೇಕ ಎಲ್ಲರೂ ಇತ್ತೀಚೆಗೆ ಕೆಲವೊಂದು ಮನೆಗಳಲ್ಲಿ ಪುಸ್ತಕಗಳನ್ನು ನೋಡಲಿಕ್ಕೆ ಸಿಗ್ತವೆ. ಬಹುತೇಕರೆಲ್ಲ ಮನೆಯಲ್ಲಿ ಪುಸ್ತಕ ಅಂದರೆ ಇತ್ತೀಚಿನ ಮುದ್ರಣ ವಿಭಾಗದಲ್ಲಿ ಆಗಿರ್ತಕ್ಕಂಥ ಟೆಕ್ನಾಲಜಿ ಡೆವಲಪ್ಮೆಂಟ್ಗಳಿಂದಾಗಿ ಹೆಚ್ಚೆಚ್ಚು ಪುಸ್ತಕಗಳು ಇವತ್ತು ಮುದ್ರಣ ಕಾಣ್ತಾ ಇವೆ. ಹೊಸ ಹೊಸ ಆವೃತ್ತಿಗಳು ಮತ್ತು ಅದರ ಮುಂದುವರೆದ ಆವೃತ್ತಿ, ಪರಿಷ್ಕೃತ ಆವೃತ್ತಿಗಳು, ಹೀಗೆ ಪುಸ್ತಕಗಳು ಮೇಲಿಂದ ಮೇಲೆ ಪ್ರಕಟ ಆಗ್ತದೆ. ಹಾಗಾಗಿ ಪುಸ್ತಕಗಳನ್ನು ಪ್ರತಿ ಮನೆಯಲ್ಲಿ ಎಲ್ಲರೂ ಪುಸ್ತಕಗಳನ್ನು ಇಟ್ಟು ಒಂದು ಮಿನಿ ಲೈಬ್ರರಿ ಥರ ಮಾಡಿದ್ರೆ, ಯಾಕಂದರೆ ನಾವು ಮಕ್ಕಳಿಗೆ ನಾವು ಮುಂದೆ ಬರ್ತಕ್ಕಂಥ ಪೀಳಿಗೆ ಅಂತ ಹೇಳ್ತೀವಲ್ಲ, ಆ ಪೀಳಿಗೆಗೆ ನಾವು ಏನು ಕೊಡಬೇಕಾಗಿದೆ ಅಂತಂದರೆ ಗ್ರಂಥಾಲಯ ಸಂಸ್ಕೃತಿಯನ್ನು ಕಲಿಸ್ಬೇಕಾಗಿದೆ. ವಿಶೇಷವಾಗಿ ನಮ್ಮ ಈ ಮೊಬೈಲ್ ಅಥವಾ ಟೆಕ್ನಾಲಜಿ ಕಾಲದಲ್ಲೂ ಸಹ ನಾವು ಈ ಗ್ರಂಥಾಲಯ ಸಂಸ್ಕೃತಿಯನ್ನು ಬೆಳೆಸದೇ ಹೋದರೆ ಖಂಡಿತವಾಗಲೂ ಮುಂದೆ ನಮ್ಮ ಮಕ್ಕಳು ಲೈಬ್ರರಿ ಅಂದರೆ ಏನು, ಪುಸ್ತಕ ಅಂದರೆ ಏನು ಅಂತ ಕೇಳುವ ಕಾಲ ಬರ್ತದೆ. ಅದಕ್ಕಾಗಿ ನಾವು ಓದುವುದರ ಕಡೆ, ಯಾಕಂದರೆ ಪುಸ್ತಕ ಓದುವುದರ ಖುಷಿ ಅಥವಾ ಪತ್ರಿಕೆಯನ್ನು ಓದುವ ಖುಷಿ ಇದೆಯಲ್ಲ, ಅದು ನಮ್ಮ ಈ ಡಿಜಿಟಲ್ ಲೈಬ್ರರಿಯಲ್ಲಿ ಸಿಗುವಂಥ ಖುಷಿ ಅಲ್ಲ. ಆ ಓದುವ ಆನಂದವನ್ನು ನಾವು ಆ ಪುಸ್ತಕವನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡು ಓದುವಾಗ ಖುಷಿ ಸಿಗ್ತಲ್ಲ, ಓದುವ ಖುಷಿ ಆನಂದ ಇದೆಯಲ್ಲ, ಅದು ಈ ಡಿಜಿಟಲಿಂದ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ವೈಯಕ್ತಿಕ ಅನುಭವ ಸಹ ನಾನು ಹೇಳ್ಕೊಡ್ತೇನೆ. ಯಾಕೆಂತಂದರೆ
ಆ ಕಾರಣಕ್ಕಾಗಿಯೇ ಪುಸ್ತಕಗಳನ್ನು ನಾವು ಹೆಚ್ಚೆಚ್ಚು ಓದಬೇಕು. ಅದು ಮುದ್ರಿತ ಪುಸ್ತಕಗಳನ್ನು, ಡಿಜಿಟಲ್ಗಿಂತ ಹೆಚ್ಚಾಗಿ ಇವತ್ತು ತಂತ್ರಜ್ಞಾನ ಬದಲಾಗಿದೆ, ಕಾಲ ಬದಲಾಗಿದೆ ಸರಿ, ಆದರೆ ಅನಿವಾರ್ಯದ ಹೊತ್ತಿನಲ್ಲಿ ಅಥವಾ ಒಂದಷ್ಟು ಪೂರಕ ಮಾಹಿತಿಗಳನ್ನು ನಾವು ಈ ಟೆಕ್ನಿಕಲ್ ಆಗಿ ಒಂದಿಷ್ಟು ಡಿಜಿಟಲ್ನಿಂದ ತಗೊಳ್ಳೋಕ್ಕೆ ತೊಂದರೆ ಇಲ್ಲ. ಆದರೆ ಇಡೀ ನಾವು ಡಿಜಿಟಲ್ ಮೇಲೆ ಅವಲಂಬನೆ ಆದರೆ ಇವತ್ತು ನಾವು ಈ ದೃಷ್ಟಿ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಬಟ್ ಸಣ್ಣ ಮಕ್ಕಳು ಈಗ 8-10 ವರ್ಷದ ಮಕ್ಕಳಿಗೆ ಇವತ್ತು ಚಸ್ಮಾಗಳು ಬರ್ಲಿಕ್ಕತ್ತವೆ. ಒಂದಿಷ್ಟು ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ. ಇದಕ್ಕೆ ಕಾರಣ ಅಂತಂದರೆ ಮೊಬೈಲ್ ಹೆಚ್ಚಿಗೆ ಬಳಕೆ ಮಾಡುತ್ತಿರುವ ಕಾರಣ ಅಂತ ಹೇಳ್ತೇವೆ. ಒಂದು ಇತ್ತೀಚೆಗೆ ಹುಬ್ಬಳ್ಳಿಯ ಒಂದು ಕಿಮ್ಸ್ ಒಂದು ಸರ್ವೆ ಬಂತು, ಈ ಮಕ್ಕಳು ಹೆಚ್ಚು ಮೊಬೈಲ್ ಬಳಸೋದ್ರಿಂದ ಕ್ಯಾನ್ಸರ್ ಕಾರಕ ಅಂತ ತಿಳಿಸಿತ್ತು. ಒಂದು ಆತಂಕಕಾರಿ ಅಂದರೆ ಮೊಬೈಲ್ ಅಂದರೆ. ಹೀಗಾಗಿ ಈ ಟೆಕ್ನಾಲಜಿ ನಮಗೆ ಎಷ್ಟು ವರ ಆಗಿದೆಯೋ ಅಷ್ಟೇ ಶಾಪ ಸಹ ಆಗ್ತಾಯಿದೆ. ಆದರೆ ಆ ಟೆಕ್ನಾಲಜಿಯನ್ನು, ಅಂತರ್ಜಾಲವನ್ನು ನಾವು ಹೇಗೆ ಬಳಸಬೇಕು ಅಂತಂದರೆ ನಮ್ಮ ನಾಲೇಜಿಗೆ ಎಷ್ಟು ಬೇಕೋ ನಾಲೇಜನ್ನು ಬೆಳೆಸುವ ನಿಟ್ಟಿನಲ್ಲಿ, ನಮ್ಮ ಜ್ಞಾನವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ, ಓದುವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅದನ್ನು ಬಳಸ್ಕೋಬೇಕು, ಅದು ಪೂರಕವಾಗಿ ಅಂತ ಹೇಳಿ ತಮ್ಮೆಲ್ಲರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಯಾಕೆಂತಂದರೆ ಈ ಕುಂತವ್ರು ಯಾರನ್ನು ಸಾಮಾನ್ಯ ಇಲ್ಲ, ನೀವೆಲ್ಲರೂ ಅಸಾಮಾನ್ಯನೇ. ಯಾಕೆಂತಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದಂಥವರು PhD ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸ್ಟೂಡೆಂಟ್ಸ್ ಅನ್ನೋಕ್ಕಿಂತ ನನ್ನ ಸ್ನೇಹಿತರು ಅಂತ ಹೇಳಿ ಬಯಸ್ತೇನೆ. ಯಾಕೆಂತಂದರೆ ತಾವು ಇಲ್ಲಿಂದ ಹೊರಗಡೆ ಹೋದ ನಂತರ ಪುಸ್ತಕ ಸಂಸ್ಕೃತಿಯ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಿದೆ ಅಂತ ಹೇಳಿ ತಮ್ಮನಲ್ಲಿ ಮನವಿ ಮಾಡ್ತೇನೆ. ವಿಶೇಷವಾಗಿ ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಗ್ರಂಥಾಲಯ ವಿಭಾಗದಿಂದ ಕಲಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ, ಸಾಧಕ ಬಾಧಕಗಳ ಕುರಿತು ಒಂದಿಷ್ಟು ಎಸ್ಸೆ ಕಾಂಪಿಟೇಷನ್ ಮಾಡಿದ್ರು. ಹಾಗೆ ಕ್ವಿಜ್ ಕಾಂಪಿಟೇಷನ್ ಬೆಳಗ್ಗೆ ಮಾಡಿದ್ವಿ ಅಂತ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ. ನಾನು ಗ್ರಂಥಾಲಯ ವಿಭಾಗದ ಎಲ್ಲರೂ ಜಂಗೇಶ್ ಸರ್ ಅವರಿಗೆ ಮತ್ತು ಇಡೀ ಟೀಮ್ಗೆ ಮೊದಲು ಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಇವತ್ತು ಒಬ್ಬ ಟೀಮ್ ಲೀಡರ್ ಚೆನ್ನಾಗಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಜಂಗೇಶ್ ಸರ್ ಅವರು ಮತ್ತು ಅವ್ರ ಟೀಮು ಸಾಕ್ಷಿ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಇವತ್ತು ವಿದ್ಯಾರ್ಥಿಗಳನ್ನು ಓದಿನ ಕಡೆಗೆ ತರಬೇಕು, ಗ್ರಂಥಾಲಯದ ಕಡೆಗೆ ತರಬೇಕು. ಗ್ರಂಥಾಲಯ ಅಂತಂದ್ರೆ ಏನು, ಗ್ರಂಥಾಲಯದ ಪಿತಾಮಹರು ಯಾರು ಅದನ್ನು ತಿಳಿಸ್ಕೊಡುವಂಥ ನಿಟ್ಟಿನಲ್ಲಿ ಅವರು ಒಂದಷ್ಟು. ಯಾಕೆಂದರೆ ಇವತ್ತು ಹೇಗಿದೆ ಪರಿಸ್ಥಿತಿ ಅಂತಂದರೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿ ಅನುಮೋದನೆ ತಗೋಬೇಕು, ಅಲ್ಲಿಂದ ಡ್ರಾ ಮಾಡ್ಕೋಬೇಕು. ಆದರೆ ಅವರು ಈ ಸ್ಪರ್ಧೆಗಳನ್ನು ಏರ್ಪಡಿಸಿ ವೈಯಕ್ತಿಕವಾಗಿ ತಾವೆಲ್ಲರೂ ಅವರ ಜೇಬಿನಿಂದ ಅವರ ಸಂಬಳದ ಹಣವನ್ನು ತಮಗೆ ಬಹುಮಾನ ರೂಪದಲ್ಲಿ ಕೊಡಲಿಕ್ಕತ್ತಲ್ಲ, ಇದು ನಿಜವಾಗಲೂ ಒಬ್ಬ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಬರತಕ್ಕಂಥ ಪ್ರೀತಿ ಮತ್ತು ಪ್ರೇಮ. ಇದು ಅವರ ಕೈಯಿಂದ ಒಂದಿಷ್ಟು ದುಡ್ಡುಗಳು ಹೋಗಿರ್ಬೋದು, ಆದರೆ ಅವರ ಆನಂದವನ್ನು ಕಾಣ್ತಾ ಇದೆಯಲ್ಲ ಈ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ವಿದ್ಯಾರ್ಥಿಗಳ ತಮ್ಮ ಸಹಪಾಠಿ ವಿದ್ಯಾರ್ಥಿಗಳ ಜೊತೆ ಖುಷಿಯನ್ನು ನೋಡೋದಲ್ಲ, ಅದು ಅದಕ್ಕಿಂತಲೂ ಬೇರೆ ಆನಂದ ಇನ್ನೊಂದಿಲ್ಲ ಅನ್ನೋದು ಅವರ ನಂಬಿಕೆ. ಆ ನಂಬಿಕೆ ಹೀಗೆ ಮುಂದುವರಿಲಿ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ ನಿಮಿತ್ತವಾಗಿ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳು ವಿಭಾಗದಿಂದ ನಡೀಲಿ. ಅದಕ್ಕೆ ಪೂರಕವಾಗಿ ನಾವು ಸಹ ಒಂದಷ್ಟು ಪ್ರಚಾರದ ಕಾರ್ಯಗಳಿಗೆ ನಾವು ನಮ್ಮ ಜೊತೆ ಇರ್ತೀವಿ. ಯಾಕೆಂದರೆ ಇವತ್ತು ಒಂದು ಮಂಥನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಇಲ್ಲೇ ಉಳಿಬಾರ್ದು, ಅದು ಹೊರಗಡೆ ಗೊತ್ತಾಗಬೇಕು. ಯಾಕೆಂದರೆ ಗ್ರಂಥಾಲಯ ವಿಭಾಗದಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡಿದ್ರು ಅಂತಲ್ಲ, ಆದರೆ ಅದನ್ನು ಅರ್ಥಪೂರ್ಣವಾಗಿ, ಯಾಕೆಂದರೆ ಒಬ್ಬ ರಂಗನಾಥ್ ಅವರ ಜನ್ಮದಿನವನ್ನು ಕಳೆದ ವಾರದಿಂದ ವಿವಿಧ ಕಾರ್ಯಕ್ರಮಗಳನ್ನು, ಸ್ಪರ್ಧೆಗಳನ್ನು ಆಯೋಜನೆ ಮಾಡುವ ಮೂಲಕ ಅದಕ್ಕೆ ಒಂದಷ್ಟು ಅರ್ಥಪೂರ್ಣ ಬರುವ ರೀತಿಯಲ್ಲಿ ಆಚರಣೆ ಮಾಡಿದ್ದಕ್ಕೆ ನಾನು ಮತ್ತೊಮ್ಮೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಗ್ರಂಥಾಲಯ ವಿಭಾಗದ ಎಲ್ಲರಿಗೂ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಮತ್ತು ತಮಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾವು ಇವತ್ತು ಏನಾಗಬೇಕಾಗಿದೆ ಅಂತಂದರೆ, ಗುಲ್ಬರ್ಗ ಅಂತಂದರೆ ನಾವು ಬ್ಯಾಕ್ವರ್ಡ್ ರೀಸನ್ ಅಂತ ತಿಳಿಸಿ ಅಂತಿದ್ವಿ. ಆದರೆ ದಯವಿಟ್ಟು ಆ ಕೀಳಿರುವೆಯಿಂದ ನಾವು ಹೊರಗೆ ಬರಬೇಕಾಗಿದೆ. ಯಾಕೆಂತಂದರೆ ಯಾವುದೇ ಒಂದು ವ್ಯಕ್ತಿ ಅಥವಾ ಮತ್ತು ನಾವು ಇವತ್ತು ಗ್ರಂಥಾಲಯ ದಿನಾಚರಣೆ ಮಾಡ್ತಾ ಇದ್ವಿ ಅಂತಂತಂದರೆ ಅದರ ಮೂಲ ಕರ್ತೃ ಯಾರೋ, ಪಿತಾಮಹ ಯಾರೋ ಅಂತ ನಾವು ಗಮನಿಸಿದಾಗ ನಾವು ರಂಗನಾಥ್ ಸರ್ನ ಹೇಳ್ತೀವಿ. ಇವತ್ತು ಯಾವುದೇ ದಿನಾಚರಣೆಗಳನ್ನು ಇವತ್ತು ನಾವು ತಗೊಳ್ರಿ, ನಾವು ಮಕ್ಕಳ ದಿನಾಚರಣೆಯನ್ನು, ಶಿಕ್ಷಕರ ದಿನಾಚರಣೆಯನ್ನು, ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಯಾರ ಹೆಸರಿನಲ್ಲಿ ಆಚರಣೆ ಮಾಡ್ತೀವಿ ಅಂತಂದರೆ ಆ ಕ್ಷೇತ್ರದಲ್ಲಿ ಸಾಧಕರೇನು ಸಾಧನೆ ಮಾಡಿದರೆ
ಬಿ ಸಿ ರಾಯ್ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸಲುವಾಗಿ ಅವ್ರ ಹೆಸರಿನಲ್ಲಿ ನಾವು ವೈದ್ಯರ ದಿನಾಚರಣೆ ಮಾಡ್ತೀವಿ. ಇವತ್ತು ಲೈಬ್ರರಿ ಸೈನ್ಸ್ನಲ್ಲಿ ಭಾಳ ಅದ್ಭುತವಾದಂಥ ಅಗಾಧವಾದಂಥ ಬದಲಾವಣೆ ತಂದಂಥ ರಂಗನಾಥ್ ಸರ್ ಅವರನ್ನು ಸ್ಮರಣೆ ಮಾಡ್ಕೊಂಡು ಅವರ ಇದರಲ್ಲಿ ನಾವು ಗ್ರಂಥಾಲಯ ದಿನಾಚರಣೆ ಮಾಡ್ತೀವಿ. ಹಾಗೆಯೇ ಮಕ್ಕಳ ದಿನಾಚರಣೆಯನ್ನು ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದಂದು ಮಾಡ್ತೀವಿ. ಟೀಚರ್ಸ್ ಡೇ ರಾಧಾಕೃಷ್ಣ ಅವರ ಹೆಸರಿನಲ್ಲಿ ನಾವು ಮಾಡ್ತೀವಿ. ಅಂತಂದರೆ ಅಂತಹ ಶ್ರೇಷ್ಠ ಸಾಧಕರ ಸಾಲಿಗೆ ತಾವು ಸಹ ಸೇರಬೇಕು ಅಂತ ಅನ್ನೋದು ನನ್ನ ಅಭಿಲಾಷೆ. ಯಾಕೆಂತಂದರೆ ನೀವು ಮನಸ್ಸು ಮಾಡಿದ್ರೆ ಅಂತಹ ಸಾಧಕರಲ್ಲಿ ಈ ಗುಲ್ಬರ್ಗ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಆಗ್ಬೋದು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಒಂದಷ್ಟು ಪ್ರಯತ್ನಗಳನ್ನು ಹಾಕಬೇಕು. ನಾನು ಒಂದು ಮಾತು ಹೇಳಿಕೆ ಭಾಳಷ್ಟು ಕಡೆ ಒಂದು ಮಾತು ಹೇಳ್ತೇನೆ. ಏನು ಅಂತ ಹೇಳಿದ್ರೆ, ಗುಲ್ಬರ್ಗ ಬಿಹಾರ ಆಗಲಿ ಅಂತ ಏನಪ್ಪ ಬಿಹಾರ ಆಗಲಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ ದಯವಿಟ್ಟು. ಬಿಹಾರ ಬಡತನ ಇದೆ, ಅಲ್ಲಿ ಕ್ರಮ ಇದೆ, ಹಿಂಸೆ ಇದೆ, ಒಂದಷ್ಟು ಬೇರೆ ಬೇರೆ ಬಿಹಾರ ಇದೆ. ಅಂತಹ ಬಿಹಾರದಲ್ಲೂ ಸಹ ಇವತ್ತು ಭಾರತೀಯ ಆಡಳಿತಾತ್ಮಕ ಸೇವೆ ಅಂತ ಹೇಳ್ತೀವಲ್ಲ ನಾವು, ಯು ಪಿ ಎಸ್ ಸಿ ಅತಿ ಹೆಚ್ಚು IAS ಮತ್ತು IPS ಆಫೀಸರ್ಸ್ ಇಲ್ಲಿಯವರು ಅಂತಂದರೆ ಇವತ್ತು ಬಿಹಾರ ಮೂಲರು. ಹೀಗಾಗಿ ನಮ್ಮ ಗುಲ್ಬರ್ಗದವರು ಸಹ ಬಿಹಾರದನ್ನ ಮಾದರಿಯಲ್ಲಿ, ಬಿಹಾರನ ನೀವು ಬಡಿ ಕಡೆ ದೃಷ್ಟಿಯಿಂದ ನೋಡಬೇಡ್ರಿ. ಈ IAS IPS ಅಲ್ಲಿ ಸಾಧನೆ ಮಾಡಿದಾರಲ್ಲ ಬಿಹಾರಿಗಳು, ಆ ಬಿಹಾರಿ ಪಾಪುಗಳಂತೆ ತಾವು ಸಹ ಇಲ್ಲಿನ IPS IAS ಅಧಿಕಾರಿಗಳಾಗುವ ಮೂಲಕ ಈ ಭಾಗದ ಶ್ರೇಷ್ಠತೆಯನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವ ನಿಟ್ಟಿನಲ್ಲಿ ದೃಢ ಸಂಕಲ್ಪ ಮಾಡಿ ಹೆಜ್ಜೆ ಇಡಬೇಕು. ಯಾಕೆಂತಂದರೆ ನೀವು PG ಮುಗಿತು ಅಂದ ತಕ್ಷಣ ಬಹುತೇಕರು ಈ ಟೀಚಿಂಗ್ ಲೈನನ್ನು ಆಯ್ಕೆ ಮಾಡೋದು ಒಂದೇ ಅಲ್ಲ, ನಿಮಗೆ ಇವತ್ತು ಸಾಕಷ್ಟು ಅವಕಾಶಗಳಿರುತ್ತೆ. ಅವಕಾಶ ಎಷ್ಟಿವೆ ಅಂತಂದರೆ ಬೇರೆ ಬೇರೆ ವಿಭಾಗಗಳಲ್ಲಿ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ. ಹೀಗಾಗಿ ಅದನ್ನು ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರಲಿಕ್ಕೆ ಈ ಥರ ಜಡ್ಜಸ್ ಮಾತಾಡಿದ್ರು. ನಮ್ಮದು ಕಾಂಪಿಟೇಟಿವ್ ಸೆಲ್ ಇದೆ ಮೇಲ್ಗಡೆ, ಕಾಂಪಿಟೇಟಿವ್ ಸೆಲ್ ಅಂತ ಅಂದರೆ ಭಾಳ ಖುಷಿ ಅನ್ನಿಸ್ತದೆ. ಯಾಕೆಂತಂದರೆ ಇವತ್ತು ಓದಿನ ಸಲುವಾಗಿ ನಮ್ಮವರು ಕಾಂಪಿಟೇಟಿವ್ ಎಕ್ಸಾಮಿನ ತರಬೇತಿ ಪಡೆಯುವ ಸಲುವಾಗಿ ದೂರದ ಡೆಲ್ಲಿಗೋ ಹೈದರಾಬಾದ್ಗೋ ಬಾಂಬೆಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿಗೆ ಹೋಗುವ ಬದಲಿಗೆ, ಯಾಕೆಂತಂದರೆ ಇವತ್ತು ಗುಲ್ಬರ್ಗದಲ್ಲಿ ಡೆಪ್ಟಿ ಕಮಿಷನರ್ ಫೌಜಿಯಾ ತರ್ನಮ್ ಅವರು ಮತ್ತು ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಅವರಿದಾರಲ್ಲ, ಅವರಿಬ್ಬರೂ ಕಾಂಪಿಟೇಟಿವ್ ಎಕ್ಸಾಮ್ ತರಬೇತಿ ತಗೊಂಡು UPSC ಎಕ್ಸಾಮ್ ಬರೆದಿಲ್ಲ. ದೇ ಆರ್ ಸೆಲ್ಫ್ ಸ್ಟಡಿ. ಆಫ್ಟರ್ ಗ್ರ್ಯಾಜುಯೇಷನ್ ಸೆಲ್ಫ್ ಸ್ಟಡಿ ಮಾಡಿ ಹೀಗೆ ಗ್ರಂಥಾಲಯಗಳ ಮೂಲಕ ಪುಸ್ತಕಗಳನ್ನು ಪಡೆದು ಓದಿ ಇವತ್ತು IAS IPS ಆಫೀಸರ್ ಆಗಿದ್ದಾರೆ. ನಮ್ಮ ಕಣ್ಣೆದುರಿದ್ದಾರೆ, ಬೇರೆ ಕಡೆಯಲ್ಲ, ನಮ್ಮ ಕಣ್ಣೆದುರಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಡಾಕ್ಟರ್ ಶರಣಪ್ಪ ಅವರು ಮೂಲತಃ ಕಲಬುರಗಿ ಜಿಲ್ಲೆಯವರು ಅಂತಿರೋದು ಭಾಳ ಹೆಮ್ಮೆ. ಆನಂದ್ ತಾಲೂಕಿನ ಖಜೂರಿ ಗ್ರಾಮದವರು. ಅಂದರೆ ಒಬ್ಬ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ IPS ಆಫೀಸರ್ ಆಗ್ತಾರೆ ಅಂತಂದರೆ ನಾವು ಬಹುತೇಕರು ಆರಂಭಿಕ ಹಂತದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕರ್ತವ್ಯ ಇದೆ ಬಹುತೇಕರು ನಾನು ಭಾವಿಸ್ತೇನೆ. ನೀವು ಸಹ ಆ ನಿಟ್ಟಿನಲ್ಲಿ ಸಾಧಕರಾಗಲಿಕ್ಕೆ ನಿಮ್ಮ ಹೆಸರಿನಲ್ಲಿ ಇವತ್ತು ನಾವು ಹೇಗೆ ಇವತ್ತು ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಲ್ಲ ನಾವು ರಾಧಾಕೃಷ್ಣ ಸರ್ ಹೆಸರಲ್ಲಿ, ಅದೇ ಥರ ನಿಮ್ಮ ಹೆಸರಿನಲ್ಲೂ ಸಹ ಒಂದೊಂದು ದಿನಾಚರಣೆಗಳು ಮಾಡುವ ನಿಟ್ಟಿನಲ್ಲಿ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಸಾಧನೆ ಮೆರಿಬೇಕು ಅಂತ ಅನ್ನೋದು ನನ್ನ ಆಶಯ. ಸರ್ಕಾರ ಇತ್ತೀಚೆಗೆ ಏನು ಮಾಡ್ತಾ ಇದೆ ಅಂತ ಲೈಬ್ರರಿ ಸೆಸ್ಸನ್ನು ವಿಧಿಸ್ತಾ ಇದೆ. ತಮಗೆ ಗೊತ್ತಿರಬೇಕು, ಲೈಬ್ರರಿ ಸೆಸ್, ಗ್ರಂಥಾಲಯ ಸೆಸ್ ಅಂತ ಹೇಳಿ 1% ದುಡ್ಡನ್ನು ಸಂಗ್ರಹ ಮಾಡ್ತದೆ ಸರ್ಕಾರ. ಆ ದುಡ್ಡನ್ನು ಲೈಬ್ರರಿಗಳ ಅಭಿವೃದ್ಧಿಗೋಸ್ಕರ ಬಳಸಬೇಕು ಮತ್ತು ಅಲ್ಲಿ ಪುಸ್ತಕಗಳನ್ನು ಕೊಡಲಿಕ್ಕೆ ಬಳಸಬೇಕು ಅಂತಿದೆ. ಆದರೆ ಇವತ್ತು ಸುಮಾರು ಒಂದು 85ರಿಂದ 90 ಕೋಟಿ ರೂಪಾಯಿ ಅಷ್ಟು ಇವತ್ತು ಲೈಬ್ರರಿ ಸೆಸ್ ಹಾಗೆ ಹೋಗ್ತದೆ. ಲೈಬ್ರರಿ ಸೆಸ್ ಗೌರ್ಮೆಂಟಲ್ಲಿ ಆ ಸೆಸ್ ಏನಾಗಬೇಕು, ಹಿಂದೆ ನಾನು ಒಂದ್ಸಲ ಮಾಹಿತಿ ಕೇಳಿದಾಗ ಅದು 156 ಕೋಟಿ ರೂಪಾಯಿ ಅಷ್ಟು ಹಣ, 156 ಕೋಟಿ. ಅಂದರೆ ಈ ಹೊಸದಾಗಿ ಕಟ್ಟಡಗಳನ್ನು ಕಟ್ಟುವಾಗ ಪರವಾನಗಿ ಕೊಡುವ ಹೊತ್ತಿನಲ್ಲಿ ಅಲ್ಲಿ ಸೆಸ್ ಕಲೆಕ್ಟ್ ಮಾಡುವಾಗ ಈ ಲೈಬ್ರರಿ ಸೆಸ್ ಅಂತ ಕಲೆಕ್ಟ್ ಮಾಡ್ತಾರೆ. ಆ ಸೆಸ್ ಇವತ್ತಿಗೂ ಒಂದು 80ರಿಂದ 90 ಕೋಟಿ ರೂಪಾಯಿ ಬಳಕೆಯಾಗಿದೆ, ಹಾಗೆ ಉಳಿದಿದೆ. ಆ ದುಡ್ಡನ್ನು ವಿಶ್ವವಿದ್ಯಾಲಯಕ್ಕೆ ಏನಾದರೂ ಸಿಗಲಿಕ್ಕೆ ಸಾಧ್ಯನಾ ಅಂತ ಅನ್ನೋದನ್ನು ನಾವು ಒಂದ್ಸಲ, ಯಾಕಂದರೆ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಆ ದುಡ್ಡಿನಷ್ಟು ಮೊತ್ತವನ್ನು ಸಿಕ್ಕರೆ ಇನ್ನಷ್ಟು ಈ ಗ್ರಂಥಾಲಯ ವಿಭಾಗದಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ಗಳನ್ನು ಮಾಡಲಿಕ್ಕೆ ಸಾಕಷ್ಟು ಅನುಕೂಲಗಳಾಗ್ತದೆ. ಹಾಗೆ ಪ್ರತಿಯೊಬ್ಬರು ಗ್ರಂಥಾಲಯ ಸಂಸ್ಕೃತಿಗೆ ಗೌರವಿಸಬೇಕು. ನಿಮ್ಮ ಮನೆಗಳಲ್ಲಿ ಒಂದು ಸಣ್ಣದೊಂದು ಗ್ರಂಥಾಲಯಗಳನ್ನು ಸ್ಥಾಪಿಸಬೇಕು. ಆ ಥರದ ನಿಟ್ಟಿನಲ್ಲಿ ನಾವು ಪುಸ್ತಕ ಓದುವ ಸಂಸ್ಕೃತಿಯನ್ನು ಸಹ ಬೆಳೆಸಬೇಕು ಅಂತ. ನಿನ್ನೆ ಮೊನ್ನೆ ಒಂದು 20 ಪೇಪರಲ್ಲಿ ಓದಬೇಕು. ನಿನ್ನೆ ನಾವು ಕೇರಳದಲ್ಲಿ ಹೆಚ್ಚು ಓದುಗರ ಸಂಖ್ಯೆ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ
ಪುಸ್ತಕಗಳನ್ನ ಮತ್ತು ಪತ್ರಿಕೆಗಳನ್ನ ಓದೋರಿಗೆ ನಾವು ರಿಸರ್ವೇಶನ್ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಿನ್ನೆ ಕೇರಳ ಗೌರ್ಮೆಂಟಲ್ಲಿ. ನಿನ್ನೆ ರಾಜ್ಯಪಾಲರು ಇಲ್ಲಿ ಯಾವುದೋ ಒಂದು ವಿಶ್ವವಿದ್ಯಾಲಯದ ಘಟಿಕೋತ್ಸವ ಹೋದಾಗ ಆ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಇದನ್ನ ಎರಡು ಅರ್ಥದಲ್ಲಿ ಅರ್ಥೈಸ್ಕೊಳ್ಬೇಕು ನಾವು. ಏನು ಅಂತಂದರೆ ಒಂದು ಕಡೆ ಓದಿನಿಂದ ಯುವ ಜನಾಂಗ ಯುವಕ ಆಗ್ತಿದೆ, ಅವ್ರನ್ನ ಹೊಳ್ಳಿ ಕರ್ಕೊಂಡು ಬರುವುದರ ಸಲುವಾಗಿಯೇ ಈ ರಿಸರ್ವೇಶನ್ ಕೊಡ್ತೀವಿ ಅಂತ ಅನ್ನೋದನ್ನ ಹೇಳಬೇಕು. ಇನ್ನೊಂದಷ್ಟು ಇಲ್ಲವೇ ಈಗಾಗಲೇ ಪುಸ್ತಕಗಳನ್ನ ಏನು ಓದ್ತಾ ಇದ್ದಾರಲ್ಲ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ಓದಿನ ಸಂಸ್ಕೃತಿ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಆ ಮಾತನ್ನ ಅಥವಾ ಅಂತಹ ಮೀಸಲಾತಿಯನ್ನು ಓದುಗರ ಸಲುವಾಗಿ ಕೊಡ್ತೀವಿ ಅಂತ ಹೇಳಿರ್ಬೋದು ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಅಂಥ ಪರಿಸ್ಥಿತಿ ನಮ್ಮಲ್ಲಿ ತರೋದೇನು ಬೇಡ ಅಂತ ಅನಿಸ್ತದೆ. ಯಾಕೆಂತಂದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು, ಕರ್ನಾಟಕದ ಓದುಗರಿದಾರಲ್ಲ 100% ಕಂಪ್ಯಾರಿಟಿವ್ಲಿ ಅದರ್ ಸ್ಟೇಟ್ಸ್ ನಾವು ವಿ ಆರ್ ಸ್ಟ್ರಾಂಗ್. ನಾವು ಎದುರಾಗೂ ಕಡಿಮೆ ಇಲ್ಲ. ಓದಿನ ವಿಷಯದಲ್ಲಂತೂ ನಮ್ಮನ್ನು ಟಾಪಲ್ಲಿದ್ದೀವಿ. ಆ ಓದುಗರ ಹಂತವನ್ನು ಇನ್ನಷ್ಟು ನಾವು ವಿಸ್ತರಣೆ ಮಾಡಿಕೊಳ್ತಾ ನಮ್ಮ ಜ್ಞಾನವನ್ನು ಬೆಳೆಸೋಣ. ಈ ಜ್ಞಾನದ ಹೆಬ್ಬಾಗಿಲು, ಜ್ಞಾನದ ದೇಗುಲ ಅಂತೇಳಿ ನಾವು ಗ್ರಂಥಾಲಯ ಗ್ರಂಥಾಲಯವನ್ನು ಬರುವಾಗ, ನಾವು ಗ್ರಂಥಾಲಯಕ್ಕೆ ಪ್ರವೇಶ ಮಾಡುವಾಗ ಒಂದು ಕೈ ಮುಗಿದ ಒಳಗೆ ಬನ್ನಿ ದಯವಿಟ್ಟು. ಆ ಒಳಗೆ ಬರುವ ಹೊತ್ತಿನಲ್ಲಿ ಸರಸ್ವತಿಯ ಆಶೀರ್ವಾದ ತಮಗಾಗ್ತದೆ. ಆ ಮೂಲಕ ನಾವಷ್ಟು ಸರಸ್ವತಿಯ ಪುತ್ರರಾಗಿ ಸಾಧಕರಾಗಿ ಬೆಳೆಯೋಣ. ಆ ನಿಟ್ಟಿನಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಒಳ್ಳೆಯ ಕೆಲಸ ಮಾಡ್ತಾರೆ. ಮತ್ತು ಸುರೇಶ್ ಜಂಗೇಶ್ ಸರ್ ಅವರಿಗೆ ಮತ್ತು ಅವ್ರ ಟೀಮ್ಗೆ ನನ್ನ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ನಮಸ್ಕಾರ. ತಾವೆಲ್ಲರೂ ನಮಗೆ ಸರ್ಟಿಫಿಕೇಟ್ಸ್ ಯಾವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಕ್ಯಾಶ್ ಪ್ರೈಸ್ ಯಾವಾಗ ಕೊಡ್ತೀರಾ ಅಂತ ನಿಮಗೆಲ್ಲ ರಿಪೀಟ್ ಮಾಡ್ತಾ ಇದ್ದೀರಾ. ಹೌದಲ್ಲ, ಹೌದಾ? ಸೊ ಎಲ್ಲರಿಗೂ ಮತ್ತೊಮ್ಮೆ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ ಶುಭಾಶಯಗಳು. ಈಗ ತಾನೇ ನಿಮ್ಮ ನೆಚ್ಚಿನ ಚೀಫ್ ಗೆಸ್ಟ್ ಆಗಿ ಬಂದಿರುವಂತ ಶ್ರೀ ಬಾಬಣ್ಣ ಯಡ್ರೆಡ್ಡಿ ಸರ್, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಹಾಗೂ ರೆಸಿಡೆಂಟ್ ಎಡಿಟರ್ ಆಫ್ ವಿಜಯವಾಣಿ ನ್ಯೂಸ್ ಪೇಪರ್, ಅವರು ಹೇಳಿದ ಹಾಗೆ ನಾವೆಲ್ಲರೂ ಓದುವ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಅದಕ್ಕೆ ಗ್ರಂಥಾಲಯಗಳ ಪಾತ್ರ ಬಹಳಷ್ಟು ಇದೆ. ಇದಕ್ಕೆ ಸಕ್ಸಸ್ಫುಲ್ ಆಗ್ಬೇಕಾಗಿತ್ತು ಅಂತಂದ್ರೆ ಗ್ರಂಥಾಲಯಗಳು ಫಂಕ್ಷನಲ್ ಗ್ರಂಥಾಲಯಗಳು ಆಗ್ಬೇಕಾಗಿದೆ. ಅಂದ್ರೆ ಗ್ರಂಥಾಲಯಗಳು ಅಂದ್ರೆ ಸುಮ್ಮನೆ ಗ್ರಂಥಾಲಯ ಪುಸ್ತಕ ಇಟ್ಕೊಂಡು ಕೂಡೋದಲ್ಲ, ಅದನ್ನ ಚೆನ್ನಾಗಿ ಯೂಸ್ ಮಾಡ್ಬೇಕಾಗಿತ್ತು ಅಂದ್ರೆ ನಮ್ಮ ಗ್ರಂಥಪಾಲಕರ ಪಾತ್ರನು ಬಹಳಷ್ಟು ದೊಡ್ಡದಿದೆ. ಅದ್ರ ಸಲುವಾಗಿ ತಮ್ದು ಹೇಳಿದ ಹಾಗೆ ಮತ್ತೆ ನನಗೆ ಇವಾಗ ಜೈತೇಶ್ ಅವರು ಹೇಳಿದ್ರು ನಿಮ್ಮ ಗ್ರಂಥಾಲಯ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಸೊ ತಮ್ಗೆಲ್ಲ ಗೊತ್ತಿದೆ, ನಮ್ಮ ಗ್ರಂಥಾಲಯ ಅಂತಂದ್ರೆ ಇಟ್ ಅರೌಂಡ್ ಸರ್ ನಮ್ಗೆ ಸುಮಾರು 2,70,000 ಪುಸ್ತಕಗಳು ಇಲ್ಲಿ ನಮ್ಮ ಕಡೆ ಇದ್ದಾವೆ. ಇದರಲ್ಲಿ ನಮ್ದು ಡಿಫ್ರೆಂಟ್ ಸೆಕ್ಷನ್ಸ್ ಇರ್ತಾವೆ ಸರ್. ಅದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸೆಕ್ಷನ್ ಏನಪ್ಪಾ ಅಂದ್ರೆ ಕಾಂಪಿಟೇಟಿವ್ ಅಂಡ್ ಎಕ್ಸಾಮಿನೇಷನ್ ಸೆಲ್ ಅಂತ ಮಾಡಿದೀವಿ. ಅದರಲ್ಲಿ ನಿಮಗೆ KF ಆಗಿರ್ಬೋದು, IS ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ನೆಟ್, JRF, ಸೆಟ್, ಸ್ಪೆಷಲೈಸ್ಡ್ ಕಲೆಕ್ಷನ್ಸ್ ಅಲ್ಲಿ ನಮ್ಮ ಕಡೆ ಇದೆ ಸರ್. ಅದಲ್ಲದೆ ನಮ್ಮ ಭಾಗದ ನಮಗೆ ಕರ್ನಾಟಕ ಭಾಗದ ಹುಡುಗರು ಎಸ್ಪೆಷಲಿ SC/ST OBC ಸಂಖ್ಯೆ ಹೆಚ್ಚಿರೋದ್ರಿಂದ ಸೆಪರೇಟ್ ಆಗಿ SC/ST ಬುಕ್ ಬ್ಯಾಂಕ್ ಅಂತ ನಾವು ಫೆಸಿಲಿಟಿ ಇದೆ ಸರ್. ಅದರಲ್ಲಿ ಒಂದು ಹುಡುಗರಿಗೆ 1 ಸೆಮಿಸ್ಟರ್ಗೆ 7 ಪುಸ್ತಕ ಕೊಟ್ಬಿಡ್ತೀವಿ. 1 ಸೆಮಿಸ್ಟರ್ ಓದಿ ಆಮೇಲೆ ತಂದ್ಕೊಡು ಅಂತ ಸರ್. ಮತ್ತೆ ನಮ್ಮ ಹುಡುಗರಿಲ್ಲ ಏನು ಸ್ಟೂಡೆಂಟ್ಸ್ ಕಾಲೇಜ್ ಇದ್ದಾರೆ, ಇವರೆಲ್ಲ ಎಷ್ಟು ಇಂಟ್ರೆಸ್ಟ್ ಇದ್ದಾರೆ ಅಂದ್ರೆ ಎಂದಾದ್ರೂ ನಾವು ಲೈಬ್ರರಿ ಸಂಡೇ ಏನಾದ್ರು ಎಂದಾದ್ರೂ ಒಂದಿನ ಕ್ಲೋಸ್ ಆಯ್ತು ಅಥವಾ ಬಂದ್ ಆಯ್ತು ಅಂತಂದ್ರೆ ಸರ್ ಯಾವ್ದಕ್ಕೆ ಸರ್ ಲೈಬ್ರರಿ ಕ್ಲೋಸ್ ಮಾಡಿದ್ರೆ ನಮ್ಗೆ ಎಕ್ಸಾಮ್ ಓದ್ಬೇಕು ಅಂತ. ಸೊ ದಟ್ ಆಲ್ ಶೋಸ್ ದ ಪ್ಯಾಷನ್ ಆಫ್ ಅವರ್ ಸ್ಟೂಡೆಂಟ್ಸ್ ಸರ್. ಅವ್ರಿಗೆ ಚಪ್ಪಾಳೆ ತೋರಿಸ್ಬೇಕು. ಯಾಕಂದ್ರೆ ನಮ್ಮ ಹುಡುಗರಿಗೆ ಇಂಟ್ರೆಸ್ಟ್ ಬೇಕು. ಆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಾವು ಸ್ವಲ್ಪ ಸೀರಿಯಸ್ ಆಗಿರ್ತೀವಿ. ಇಲ್ಲ ನಾವು ಬಂದ್ ಮಾಡೋದು ಕೂತೀವಿ ಅಂತಂದ್ರೆ ಸೊ ಅದು ಅವ್ರ ಇಂಟ್ರೆಸ್ಟ್ ನಮ್ಮ ಹುಡುಗರ ಕಡೆ ಇದೆ. ಅದಕ್ಕೆ ಆ ಛಲ ಇದೆ ಸರ್. ಈ ಕಲ್ಯಾಣ ಕರ್ನಾಟಕ ಭಾಗದ ಸರ್ ಹೇಳಿದಾಗೆ ನಾವು ಯಾರಿಗೂ ಕಿಂತ ಕಡಿಮೆ ಇಲ್ಲ. ಈ ಕಲ್ಯಾಣ ಕರ್ನಾಟಕದ ಮಣ್ಣು ಬಹಳ ಚೆನ್ನಾಗಿದೆ. ಯಾಕಂದ್ರೆ ಬಸವಣ್ಣ ನಾಡು ಇದು, ಅಂಬೇಡ್ಕರ್ ನಾಡು ಇದು. ಓಕೆ, ನಾವು ಮಾತಾಡೋದ್ರಲ್ಲಿ ರಫ ಮಾತಾಡ್ತಿರ್ಬೋದು. जब बोलते हैं तो थोड़ा रफ दिखते हैं, दिखने में थोड़ा काले हैं, मगर हम लोग दिलवाले हैं. तो ಈ ಒಂದು ಸರ್ ಓದೋ ಸಂಸ್ಕೃತಿ ಡೆಫಿನೆಟ್ಲಿ ನಮ್ಮ ಹುಡುಗರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಗೆ ಒಂದು ಇಂಟ್ರೆಸ್ಟ್ ಏನಂತಂದ್ರೆ ಸರ್, ನಮ್ಮ ಲೈಬ್ರರೀಸ್ ನಾವು ಬಹಳ ಒಂದು 3-4 ವರ್ಷದಿಂದ ಆಲ್ಮೋಸ್ಟ್ 1 5 years ಬ್ಯಾಕ್ ಆಲ್ಸೋ
ನಮ್ಗೆ ನಮ್ಮ ಹುಡುಗರಿಗೆ ಒಂದು 24/7 ಒಂದು ಸೆಪರೇಟ್ ಅಟ್ಯಾಚ್ ಟು ದಿಸ್ ಲೈಬ್ರರಿ ಬಿಲ್ಡಿಂಗ್ 24/7 ಒಂದು ದೊಡ್ಡ ಬಿಲ್ಡಿಂಗ್ ಆಗ್ಬೇಕು. ಅಲ್ಲಿ ಹೋಗಪ್ಪ ಅಂದ್ರೆ ಹುಡುಗರು ತಮ್ಮದು ಪುಸ್ತಕ ಓದ್ಬೋದು, ಮತ್ತೆ ಅವರಿಗೆ ಟ್ಯಾಬ್ ಸಿಸ್ಟಮ್, ಇವಾಗೆಲ್ಲ ನಮ್ದು ಕಿಂಡಲ್ ಬುಕ್ಸ್ ಬರ್ತಾ ಇದೆ ಸರ್. ಅಂದ್ರೆ ಅವರಿಗೆ 24/7 ಆಯಿತು ಅಂದ್ರೆ ಹಾಸ್ಟೆಲ್ ಮಕ್ಕಳು ಇರ್ತಾರೆ, ಅಲ್ಲಿ ಇರ್ತಾರೆ, ಇಲ್ಲಿ ಬಂದು ಓದಲಿಕ್ಕೆ ಒಂದು ಚೆನ್ನಾಗಿ ಆಗ್ತದೆ. ಅದು ಆಲ್ರೆಡಿ ನಮ್ಮ ಪ್ರೊಪೋಸಲ್ ಕೊಟ್ಟಿದ್ದೀವಿ ಸರ್. ಬಟ್ ನಮ್ದು ಒಂದು ಇಂಟ್ರೆಸ್ಟ್, ನಮ್ದು ಡ್ರೀಮ್ ಏನಿದೆ ಎಸ್ಪೆಷಲಿ ನಮ್ಮ ಲೈಬ್ರರಿ ಕಮ್ಯುನಿಟಿ ಅಂತಂದ್ರೆ ಹುಡುಗರಿಗೆ ನಾವು 10ರಿಂದ ಮಾರ್ನಿಂಗ್ 8 7 ಗಂಟೆಗೆ ಬಂದ್ ಮಾಡ್ಬೇಕಲ್ಲಿ ಹುಡುಗರು ಓದ್ಬೇಕಂತಾವೆ. ಅವರಿಗೆ ನಮ್ದು ಬಿಕಾಸ್ ಆಫ್ ಸ್ಟಾಫ್ ಶಾರ್ಟೇಜ್, ಅದು ನಮ್ಗೆ ಸಬ್ಸಿಡಿ ಮಾಡಕ್ ಆಗ್ತಾ ಇಲ್ಲ. ಕೆಲವು ಹೇಳ್ತಿರ್ತೀವಿ ಸೆಕ್ಯೂರಿಟಿ ಅವರು ಇವ್ರು ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಸೊ ನಮ್ಮ ಮಕ್ಕಳು ನಮ್ದು ಪ್ರಾಬ್ಲಮ್ಸ್ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೆ ಒಂದು 24/7 ಅಂತ ಹೇಳೋದಕ್ಕಿಂತ ಅಟ್ಲೀಸ್ಟ್ ಲೇಟ್ ನೈಟ್ ಓದ್ಬೇಕಾಗಿತ್ತು ಅಂದ್ರೆ ಒಂದು ರೀಡಿಂಗ್ ಹಾಲ್ ಸೆಪರೇಟ್ ಇತ್ತು ಅಂದ್ರೆ ಮಕ್ಕಳೆಲ್ಲ ಓದ್ಲಿಕ್ಕೆ ಆಗುತ್ತೆ ಅಂತ ಒಂದು ಇಚ್ಛೆ ಇದೆ ಸರ್. ಅದು ತಮ್ಮ ಮುಖಾಂತರ ಹೇಳ್ತೀವಿ, ಮತ್ತೆ ನಮ್ದು ಅಡ್ಮಿನಿಸ್ಟ್ರೇಟಿವ್ ಮುಖಾಂತರನು ಹೇಳಿ ಅದನ್ನು ಮಾಡ್ಬೇಕಂತ ನಮ್ದು ಡ್ರೀಮ್ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಸ್ಪೆಷಲಿ ಇವಾಗ 2 ಕಾಂಪಿಟೇಷನ್ ಮಾಡಿದೀವಿ. ಒಂದು ಎಸ್ಎ ಕಾಂಪಿಟೇಷನ್, ಒಂದು ಕ್ವಿಜ್ ಕಾಂಪಿಟೇಷನ್. ಸೊ ಇದನ್ನೆಲ್ಲ ಕ್ರೆಡಿಟ್ ಯಾರಿಗೆ ಸೇರ್ಬೇಕಪ್ಪ ಅಂತಂದ್ರೆ ನಮ್ಮ ಡಾಕ್ಟರ್ ಪ್ರವೀಣ್ ಕುಮಾರ್, ಡಾಕ್ಟರ್ ಮಮತಾ ಮೇತ್ರಿ, ಡಾಕ್ಟರ್ ಶಂಕರ್ ಗೌಡ, ಆಮೇಲೆ ನನ್ನ ಸ್ಟಾಫ್, ಅದ್ರ ಜೊತೆ ನಮ್ಮ ಗೆಸ್ಟ್ ಫ್ಯಾಕಲ್ಟಿ ಆದಂತ ಸುಧಾಕರ್ ಅವರು, ಇವರೆಲ್ಲರೂ ಕೂಡಿ ಮಾಡಿದ್ದಾರೆ. ನಾವು ಬರೀ ಹೇಳ್ತೀವಿ ಹೀಗೆ ಮಾಡ್ಬೇಕು ಅಂತ. ಅಲ್ಟಿಮೇಟ್ಲಿ ಎಕ್ಸಿಕ್ಯೂಟೆಡ್ ಬೈ ಮೈ ವೆರಿ ಸ್ಟ್ರಾಂಗ್ ಟೀಮ್ ಆಫ್ ದ ಲೈಬ್ರರಿ. ಅದರಿಂದ ಆಗುತ್ತೆ ಸರ್. ತಾವು ಹೇಳಿದ್ರಿ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಯಾವ ಡಿಪಾರ್ಟ್ಮೆಂಟ್ ಸರ್ ಇಬ್ರು ಇದ್ರಂದ್ರೆ ಅವು ಒಂದು ಕ್ಲಾಸ್ ತಗೊಂಡ್ಬಿಟ್ರೆ ಮುಗೀತು. ಬಟ್ ಇಲ್ಲಿ ನಮ್ಮ ಲೈಬ್ರರಿ ಹೆಂಗಿದೆ ಅಂತಂದ್ರೆ ಎಲ್ಲರೂ ಕೂಡ್ ಮಾಡಿದ್ರೆ ಕೆಲಸ ಆಗುತ್ತೆ, ಇಲ್ಲದ್ರೆ ಬೆಳಕ್ ಆಗೋದಿಲ್ಲ ಸರ್. We have a lot of problems are bound to be there. We are not born with a gold spoon. Okay, but even then ನಾವೆಲ್ಲರೂ ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ. ನಮ್ಮ ಟೀಮ್ ಚೆನ್ನಾಗಿದೆ. ಇದಲ್ಲದೆ ನಮ್ಮ ಕಡೆ ಸರ್ ವರ್ಚುವಲ್ ಲರ್ನಿಂಗ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಡಿಜಿಟಲ್ ಲೈಬ್ರರಿ ವಿಚ್ ಕಂಪ್ರೇಸ್ ಆಫ್ ಮೋರ್ ದನ್ 100 ಕಂಪ್ಯೂಟರ್ ಸಿಸ್ಟಮ್ಸ್. ಅದು ಎಲ್ಲ ನ್ಯೂ ಬ್ರ್ಯಾಂಡ್ ಸಿಸ್ಟಮ್ಸ್ ಅದಾವೆ, ನಮ್ಮ ಹುಡುಗರು ಯೂಸ್ ಮಾಡ್ತಾ ಇದ್ದಾರೆ. ಇನ್ನೂ ಬಹಳಷ್ಟು ಯೂಸ್ ಮಾಡಬೇಕು. 13,000 ಜರ್ನಲ್ ಸರ್, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ ತಿಳ್ಕೊಂಡು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಇದೆ. ಅದರಲ್ಲಿ 13,000 ಜರ್ನಲ್ಸ್ ನಮಗೆ ಫ್ರೀ ಆಗಿ ಸಿಗುತ್ತೆ ಸರ್. ಅಂತ ಒಂದು ಫೆಸಿಲಿಟಿ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ, ರಿಸರ್ಚ್ ಸ್ಕಾಲರ್ಸ್ ಚೆನ್ನಾಗಿ ಯೂಸ್ ಮಾಡಬೇಕು. ಅದು ಯಾಕಂದ್ರೆ ಇಲ್ಲದಾದ್ರೆ ಓನ್ಲಿ ಆನ್ ದ ಪೇಪರ್ that we have this sort of a collection, but ultimately the success of any library depends upon its optimum utilization by the students, faculty and scholars. ಹೌದಲ್ರಿ? ಅದಕ್ಕೆ ತಾವೆಲ್ಲರೂ ಚೆನ್ನಾಗಿ ಬಂದು ಲೈಬ್ರರಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಗ್ರಂಥಪಾಲಕರ ದಿನಾಚರಣೆಗೆ ತಾವೆಲ್ಲ ಬಂದು, ಮತ್ತೆ ನಮ್ದು ಹಿರಿಯರಾದಂತ ಡಾಕ್ಟರ್ ಬಾಬುರ ಯಡ್ರಮೇಶ್ ಅವರು ಮತ್ತೆ ಜೈತೀರ್ ಪಾಟೀಲ್ ಅವರು ಆತ್ಮೀಯರು ಅವರು ಬಂದು, ಮತ್ತೆ ನಮ್ಮ ಫೈನಾನ್ಸ್ ಆಫೀಸರ್ ಮೇಡಮ್ ಸಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ ಅಂತ ಹೇಳ್ತಾ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. With this, I thank you once again and wish you a happy library. ನಾವು ಇವತ್ತು ಅತಿಥಿಗಳಾಗಿ ಆಗಮಿಸಿ ಎಲ್ಲ ಒಳ್ಳೆ ಒಂದು ಶುಭಾಶೀರ್ವಾದಗಳನ್ನು ಹೇಳಿದಿರಿ ಸರ್, ಅದಕ್ಕಾಗಿ ಅನಂತ ವಂದನೆಗಳು. ಈಗ ನಮ್ಮ ಒಂದು ಗ್ರಂಥಾಲಯ ಸಿಬ್ಬಂದಿಗಳು ಗ್ರಂಥಪಾಲಕರ ದಿನಾಚರಣೆ ನಿಮಿತ್ತ ನಮಗೆಲ್ಲ ಸನ್ಮಾನ ಮಾಡ್ಬೇಕಂತ ಕಾಯ್ಕೊಂಡು ಕೂತಾರೆ ಸರ್. ದಯವಿಟ್ಟು ತಾವು ಕೂಡ ಈ ಸನ್ಮಾನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಗ್ರಂಥಪಾಲಕರು, ಹಾಗಾಗಿ ಅವರಿಗೆ ನಮ್ಮ ಸಿಬ್ಬಂದಿಗಳಿಂದ ಒಂದು ನಮ್ಮ ಕರ್ತವ್ಯ, ಅವರಿಗೆ ಸನ್ಮಾನ ಮಾಡುವಂತ ನಮ್ಗೆ ಸದಾವಕಾಶ ಒದಗಿಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ಎಲ್ಲ ಗ್ರಂಥಪಾಲಕರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ಅದೇ ರೀತಿ ಇನ್ನೋರ್ವ ಶಂಕರಗೌಡ ಪಾಟೀಲ್ ಸರ್ ಅವರಿಗೆ ನಿಖಿಲ್ ಅವರು ಸನ್ಮಾನ. ಅದೇ ರೀತಿಯಾಗಿ ಗ್ರಂಥಾಲಯದ ಈಗ ಎಸ್ಎ ಕಾಂಪಿಟೇಷನ್ 12th ಆಗಸ್ಟ್ಗೆ ಆಗಿತ್ತಲ್ಲ, ಸೊ ಕನ್ನಡ ಇಂಗ್ಲಿಷ್ ಎರಡು ಮರ್ಜ್ ಮಾಡಿ ನಮ್ಮ ಪ್ರೊಫೆಸರ್ ಆದಂತಹ ಆನಂದ್ ನಾಯಕ್ ಸರ್ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟಿಂದ ಅವ್ರಿಗೆ ಕರೆಕ್ಷನ್ ಮಾಡ್ಯಾರ. ಸೊ ಹಿ ವಾಸ್ ದ ಜಡ್ಜ್ ದೇರ್. ಅವ್ರ ಪ್ರಕಾರ ನೋಡ್ರಿ, ಈಗ ಫಸ್ಟ್ ಪ್ರೈಸ್ ಗೋಸ್ ಟು ಹನುಮಂತ್ ಫ್ರಮ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್, ಲಿಂಗ ಸಿಂಗೆ ಫ್ರಮ್ MGMC ಜರ್ನಲಿಸಮ್ ಡಿಪಾರ್ಟ್ಮೆಂಟ್. ನಾವು 3 ಮಂದಿದು ಒಳ್ಳೆ ಬಂದಿದ್ದಕ್ಕ 3 ಮಂದಿಗೂ ಶೇರ್ ಮಾಡ್ತಾ ಇದೀವಿ ಫಸ್ಟ್ ಪ್ರೈಸ್ ಅನ್ನ. ಈಚ್ ವಿಲ್ ಗೆಟ್ 1000 rupees ಕ್ಯಾಶ್. ಓಕೆ, ಎಲ್ಲ ಲಿಂಗ ಹಿಂಗೆ ಅವ್ರ
ಫಸ್ಟ್ ಪ್ರೈಸಸ್. ಓಕೆ, ಸೆಕೆಂಡ್ ಪ್ರೈಸ್ ಎಲ್ಲರೂ ತುಂಬಾ ಕಾಂಪಿಟೇಟಿವ್ ಆಗಿ ಒಳ್ಳೆ ರೀತಿಯಿಂದ ಬರ್ತಿದ್ರಿ. ಅದಕ್ಕೆ ನಮ್ಗೆ ಏನು ಜಡ್ಜ್ ಮಾಡೋಕ್ಕಾಗಿಲ್ಲ. ಸೊ ಸೆಕೆಂಡ್ ಪ್ರೈಸ್ ಅನ್ನ 4 ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸಾಗರ್ ಕುದ್ರೆ ಫ್ರಮ್ ಪೊಲಿಟಿಕಲ್ ಸೈನ್ಸ್, ಸಿದ್ದರಾಮ ಸನ್ ಆಫ್ ಮಲ್ಲಿಕಾರ್ಜುನ ಫ್ರಮ್ ಪೊಲಿಟಿಕಲ್ ಸೈನ್ಸ್, ನಾಗರಾಜ್ ಫ್ರಮ್ ಹಿಸ್ಟ್ರಿ, ನಾಗರಾಜ್ ಹನುಮ್ ಶೆಟ್ಟಿ ಫ್ರಮ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್. ಓಕೆ, ನೆಕ್ಸ್ಟ್ ದ ಥರ್ಡ್ ಪ್ರೈಸ್ ಗೋಸ್ ಟು ಆಗಿದೆ ನಮಗೆ 4 ಜನರಿಗೆ ಶೇರ್ ಮಾಡ್ತಾ ಇದ್ದೀವಿ. ಥರ್ಡ್ ಪ್ರೈಸ್ ಹಂಪಯ್ಯ ಫ್ರಮ್ ಕಾಮರ್ಸ್, ವಿಶ್ವರಾಜ್ ಕನ್ನಡ ಡಿಪಾರ್ಟ್ಮೆಂಟ್, ಅನಿಲ್ ಕುಮಾರ್ ಫ್ರಮ್ ಮ್ಯಾಥಮೆಟಿಕ್ಸ್, ಆಕಾಶ್ ರಾಠೋಡ್ ಫ್ರಮ್ ಬಾಟ್ನಿ. ಅನಿಲ್ ಕುಮಾರ್ ಅಂಡ್ ಆಕಾಶ್ ರಾಠೋಡ್. Team I 5 members: Mallina, Azik, Bhimanna, Mallappa, Govindraj. Team B Bari: Nagaraj Hanum Shetty, Raju, Lingappa, Akash Rathod and Gurappa. See, we have not written your names on the certificate visual. Next, Team G. Team J: Maya Devi, Mohammad Sameer, Vishwaradha, Basavaraj Vajje and Bhimanna. Team H: Srinivas, Govind, Kiran, Mallamma and Mahadev. Next, Team E ready evening. Anvir Gowda, Papa Rai. Team D, where is Sunil? Yes, team Karkon Bari. And Team C. Team A is Varsha, Satish.